नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमुकोऽपि वाग्मे अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमुकोऽपि वाग्मे जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानते च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। 50 वर्षपर्यन्तं सततं रामपूजकः श्री सत्यप्रमोदगुरुराट् भासतां नोत्तमं। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविदो नूनं मनं मा कृथाः श्री सत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरिः ओम हरिः ओम हरिः ओम। स्वस्तिस्तु असेढ सन्मंगलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिल कलिकृत कल्मषापनोदनपटुतरे धर्माद्यखिल पुरुषार्थसाधनीभूते अद्य विष्णुतत्त्वनिर्णय तथा भीमसेन आत्मकथा प्रारंभे सति किंचित पूर्वकथानुवादः। हरिः ओम हरिः ओम हरिः ओम। हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे। श्री गुरुभ्यो नमः। हरिः ओम हरिः ओम हरिः ओम।
ಅನೇಕ ಕಾರ್ಯಗಳ ವ್ಯಸ್ತತೆಯ ಮೂಲಕ ಮತ್ತೆ ನಾನು ನಿನ್ನಿನ ಪ್ರವಚನವನ್ನು ಮಾಡಲಿಕ್ಕೆ ಆಗಲಿಲ್ಲ. ನಾನು ಬಹಳ ಆಗ್ರಹಪೂರ್ವಕವಾಗಿ ಪ್ರಯತ್ನ ಮಾಡ್ತಾ ಇರ್ತೇನೆ. ಆದರೆ ವಿದ್ಯಾಪೀಠದ ಸಂಸ್ಥೆಯ ಹಾಗೂ ವೈಯಕ್ತಿಕ ಅನೇಕ ಕೆಲಸಗಳ ಮಧ್ಯದಲ್ಲಿ ಒಮ್ಮೊಮ್ಮೆ ಆಗೋದಿಲ್ಲ. ಅದಕ್ಕೆ ಶ್ರೋತೃಗಳಿಗೆ ಕ್ಷಮೆ ಕೇಳ್ಕೊಳ್ತೇನೆ. ಆದರೆ ನಮ್ಮ ಶ್ರೋತೃಗಳು ಸ್ವಲ್ಪ ವಿಳಂಬವಾದರೂ ಯಾವಾಗ ಇವತ್ತಿಲ್ವೇ, ಹೇಗೆ, ಚೆನ್ನಾಗಿದ್ದೀರಲ್ಲ, ಏನು ಯೋಗಕ್ಷೇಮ ನೀವು ಕೇಳ್ಕೊಳ್ತೀರಲ್ಲ, ಇದೇ ನನ್ನ ಸಂಪತ್ತು. ಶ್ರೋತೃಗಳಲ್ಲಿ ಕೇಳಬೇಕು ಅಂತ ಉತ್ಸುಕತೆ, ಇದು ಪ್ರವಚನಕಾರನ ಸಫಲತೆಯಾಗಿರ್ತದೆ. ಇನ್ನು ವಿಷ್ಣು ತತ್ವ ನಿರ್ಣಯ ಪ್ರಾರಂಭವಾಗಿದೆ. ವಿಷಯ ಕಠಿಣ, ಆದರೆ ಕಠಿಣವಾದದ್ದನ್ನು ತಿಳಿದುಕೊಳ್ಬೇಕಲ್ಲ. ಆದರೆ ಸುಮಾರು 3-4 ತಿಂಗಳಿಂದ, ಇಲ್ಲ 2 ವರ್ಷಗಳ ಹಿಂದೆ ಭೀಮಸೇನನ ಬಗ್ಗೆ ಪ್ರವಚನ ಪ್ರಾರಂಭ ಮಾಡಿ ದ್ರೌಪದಿಯನ್ನು ಪೂರ್ತಿ ಮುಗಿಸಿದಿರಿ, ಅದನ್ನು ಹಾಗೆ ಬಿಟ್ಟಿದ್ದೀರಿ. ಇದರ ಜೊತೆಯಲ್ಲಿ ಅದನ್ನು ಯಾಕೆ ತೆಗೆದುಕೊಳ್ಬಾರ್ದು? 1 ಗಂಟೆ ಪೂರ್ತಿ ವಿಷ್ಣು ತತ್ವ ನಿರ್ಣಯ ಹೇಳೋ ಬದಲು ವಿಷಯ ಕಠಿಣ, ಭಾಳ ಹೇಳಿದರೆ ನಮಗೆ ನೆನಪುಳಿಯೋದಿಲ್ಲ. ಅರ್ಧ ವಿಷ್ಣು ತತ್ವ ನಿರ್ಣಯ, ಅರ್ಧ ಸಮಯ, ಅರ್ಧ ಸಮಯ ಭೀಮಸೇನನ ಬಗ್ಗೆ ಯಾಕೆ ಹೇಳಬಾರ್ದು ಅಂತ ಬಹಳ ಜನರು ಕೇಳಿದ್ದರಿಂದಾಗಿ ಇವತ್ತಿನಿಂದ ಇನ್ನೊಂದು ಪ್ರಯೋಗ. ಒಂದೇ ಟಾಪಿಕ್ ವಿಷ್ಣು ತತ್ವ ನಿರ್ಣಯದಲ್ಲಿ ತೆಗೆದುಕೊಳ್ಳುವುದು, ಆ ನಂತರ ಭೀಮಸೇನನ ಬಗ್ಗೆಯೂ ಕೂಡ ಸಮಯವನ್ನು ವಿಭಾಗ ಮಾಡಿ ಆ ರೀತಿಯಾಗಿ ತಿಳಿದುಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡೋಣ. ಹೌದು, ಒಂದು ಮೆತ್ತಗಿನ ಅನ್ನ ಇದೆ, ಇನ್ನೊಂದು ಚಕ್ಕಲಿ ಇದೆ. ಹಲ್ಲು ಇದ್ದವರಿಗೆ 2 ಪರೀಕ್ಷೆನೇ. ಆರಂಭದಲ್ಲಿ ನಾವು ವಿಷ್ಣು ತತ್ವ ನಿರ್ಣಯ ವಿಚಾರವನ್ನು ಮಾಡೋಣ. ಆಚಾರ್ಯರು ವೇದಗಳನ್ನು ನಿತ್ಯ ಅಂತ ತಿಳ್ಕೊಂಡು ಅಂತ ಹೇಳಿದರು, ವೇದಗಳನ್ನು ಅಪೌರುಷೇಯ ಅಂತ ತಿಳ್ಕೊಂಡು ಅಂತ ಹೇಳಿದರು. ಅದಕ್ಕೆ ವೈಯಾಕರಣಿಗಳು, ನೈಯಾಯಿಕರು ತಮ್ಮ ಟೆಕ್ನಿಕಲ್ ಟರ್ಮಿನಾಲಜಿ, ಅದಕ್ಕೆ ಯುಕ್ತಿವಾದದ ವಿಧಾನ ಅಂತ ಕರೀತಾರೆ, ಲಾಜಿಕಲ್ ಟರ್ಮಿನಾಲಜಿ ಅಂತ ತಿಳ್ಕೊಂಡು ಅಂತ ಕರೀತಾರೆ. ಅದರಲ್ಲಿ ತತ್ವವನ್ನು ಸಿಗಿಸಿ ವಿಚಾರ ಮಾಡ್ತಕ್ಕಂಥ ಒಂದು ಕ್ರಮ. ವೈಯಾಕರಣಗಳ ಸ್ಫೋಟವಾದದ ಬಗ್ಗೆ ವಿಸ್ತಾರವಾಗಿ ಕೇಳಿದ್ದೀರಿ. ಹೋದ್ಸಲ ನೈಯಾಯಿಕರ ಅನುಮಾನ ಏನು? ಅಗ್ನಿಮಿ ಏಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ಯುಜಂ. ನಿನ್ನೆ ಹೇಳಿದ ಮಂತ್ರವನ್ನು ಮರುದಿವಸ ಇನ್ನೊಬ್ಬನು ಕೇಳಿದಾಗ, ಆಚಾರ್ಯರೇ ನಿನ್ನಿನ ಮಂತ್ರವನ್ನೇ ಹೇಳಿದ್ದೀರಲ್ಲ. ಹೌದಪ್ಪ ಅಂತಂತೇವೆ. ನಿನ್ನೆನದೇ ಇದು, ಇದಕ್ಕೆ ತತ್ವಶಾಸ್ತ್ರದಲ್ಲಿ ಚಿಂತನೆಯಲ್ಲಿ ಪ್ರತ್ಯಭಿಜ್ಞಾ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ಆದರೆ ತಕರಾರು ತೆಗೆಯೋರು, ಅದು ಎಲ್ಲ ರೀತಿಯ ತಕರಾರು ಬರ್ತದೆ ಅಂತ ಗೊತ್ತಿರಬೇಕು. ಅದಕ್ಕೋಸ್ಕರ ನೈಯಾಯಿಕರು ತಕರಾರೇನು ತೆಗೆದ್ರು ಇಲ್ಲ. ಮತ್ತು ನಿನ್ನೆ ಆಚಾರ್ಯರು ಅಗ್ನಿಮಿ ಏಳೆ ಪುರೋಹಿತಂ ಯಜ್ಞಸ್ಯ ದೇವಂ ಮೃತ್ಯುಜಂ ಹೋತಾರಂ ರತ್ನಧಾತಮಂ ಅಂತ ಹೇಳಿದರು. ಇವತ್ತು ಹೇಳುವಾಗ ಅಗ್ನಿಮಿ ಏಳೆ ಪುರೋಹಿತಂ ಯಜ್ಞಸ್ಯ ದೇವಂ ಮೃತ್ಯುಜಂ ಹೋತಾರಂ ರತ್ನಧಾತಮಂ. ನಿನ್ನೆ ಸಾವಕಾಶವಾಗಿ ಹೇಳಿದರು, ಜೋರಾಗಿ ಹೇಳಿದರು. ನಿನ್ನಿಂದ ಮಂತ್ರ ಅಂತ ಅನ್ಲಿಕ್ಕಾಗೋದಿಲ್ಲ. ನಿನ್ನೆ ಹೇಳಿದ್ದು ಸಾವಕಾಶ, ಇವತ್ತು ಹೇಳಿದ್ದು ಜೋರಾಗಿ.
ಸಾವಕಾಶ ಅಂತನ್ನುವ ಅಧಿಕರಣದಲ್ಲಿ ನಿನ್ನಿನ ಮಂತ್ರ ಇತ್ತು. ಜೋರಾಗಿ ಹೇಳಿದ ಅಂತನ್ನುವ ಅಧಿಕರಣದಲ್ಲಿ ಇವತ್ತಿನ ಮಂತ್ರ ಇದೆ. ಸಾವಕಾಶ, ಜೋರು ಇವೆರಡು ಪರಸ್ಪರ ವಿರುದ್ಧ ಅಲ್ವಾ? ವಿರುದ್ಧವಾದ ಸ್ಥಳದಲ್ಲಿ ಇರುವ ಒಂದು ಮಂತ್ರ, ಅದೇ ಮಂತ್ರ ಹೇಗಾಗ್ತದೆ? ಗಾಳಿ ಬೆಳಕು ಒಂದೇ ಹೇಳಲಿಕ್ಕೆ ಸಾಧ್ಯತೆ ಇದೆ? ಗಾಳಿ ಬೆಳಕಲ್ಲ, ಹಗಲು ರಾತ್ರಿ ಒಂದೇ ಅಂತ ಅನ್ಲಿಕ್ಕೆ ಸಾಧ್ಯತೆ ಇದೆ. ಅದು ಹಗಲಿನ ಅಧಿಕರಣದಲ್ಲಿದೆ, ಇದು ರಾತ್ರಿ ಅಧಿಕರಣದಲ್ಲಿದೆ. ಪರಸ್ಪರ ವಿರುದ್ಧಾಧಿಕರಣದಲ್ಲಿರ್ಬೋದು, ಒಂದೇ ಆಗಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ನಿನ್ನೆಯದೇ ಮಂತ್ರ ಅಂತ ಇದು ಹೇಳಲಿಕ್ಕೆ ಆಗೋದಿಲ್ಲ. ಅಥವಾ ನಿನ್ನೆ ಹೇಳಿದವನು ವಾಸುದೇವ, ಇವತ್ತು ಹೇಳಿದವನು ಸುರೇಶ. ಅದೇ ಮಂತ್ರ ಹೇಗಾಗ್ತದೆ? ಅದು ವಾಸುದೇವ ಹೇಳಿದ ಮಂತ್ರ, ಇದು ಸುರೇಶ್ ಹೇಳಿದ ಮಂತ್ರ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಭೇದ ಹೇಳ್ತಕ್ಕಂಥ ಇದರಲ್ಲಿ ಸಂಪೂರ್ಣ ವಿರುದ್ಧ ಅಧಿಕರಣ ಇರಬೇಕು. ಇಲ್ಲ, ಹಾಗಿಲ್ಲ. ವಾಸುದೇವ ನಿನ್ನೆ ಪಂಚ ಉಟ್ಕೊಂಡು ಮಂತ್ರ ಹೇಳಿದ, ಅಗ್ನಿವೇಳೆ ಪುರೋಹಿತಂ ಯಜ್ಞೇಶ್ವರ್ಯ ಮೃತ್ಯಮಜಂ ಅಂತೇಳಿ. ಇವತ್ತು ಮಡಿ ಉಟ್ಕೊಂಡು ಹೇಳಿದ್ದಾನೆ, ನಾಳೆ ಒದ್ದೆ ಬಟ್ಟೆ ಇಟ್ಕೊಂಡು ಹೇಳ್ತಾನೆ. ಹಾಗಾದರೆ ಆ ವಾಸುದೇವ ಬೇರೆ, ಮಡಿ ಉಟ್ಕೊಂಡು ವಾಸುದೇವ ಬೇರೆ, ಪಂಚೆ ಉಟ್ಕೊಂಡು ವಾಸುದೇವ ಬೇರೆ, ಒದ್ದೆ ಬಟ್ಟೆ ಉಟ್ಕೊಂಡಿರ್ತಕ್ಕಂಥ ವಾಸುದೇವ ಬೇರೆ ಅಂತ ಅನ್ಲಿಕ್ಕೆ ಆಗ್ತದೆಯಾ? ಏನಿದ್ರು ಅವನೇ ವಾಸುದೇವ ಅಂತ ನಾವು ಅಂತೇವಲ್ಲ. ಆದ್ದರಿಂದಾಗಿ ಒಂದೇ ವ್ಯಕ್ತಿಯಲ್ಲಿ ಆಗುವ ಭಿನ್ನ ವ್ಯವಹಾರಗಳು, ಅವುಗಳು ಪರಸ್ಪರ ವಿರುದ್ಧಾಧಿಕರಣದಲ್ಲಿ ಇವೆ ಅಂತ ಹೇಳಿಕ್ಕಾಗುತ್ತೆ. ಆದ್ದರಿಂದಾಗಿ ಪರಸ್ಪರ ವಿರುದ್ಧಾಧಿಕರಣ ಇರೋದ್ರಿಂದ ಬೇರೆ ಅಂತಿಕೊಂಡಂತಕ್ಕಂಥ ನಿಮ್ಮ ವಿರುದ್ಧ ಧರ್ಮಾಧಿಕರಣ ಅಂತನೂ ನಿಮ್ಮದೇನು ತರ್ಕ ಇದೆ, ಆ ತರ್ಕ ಅನುಭವಕ್ಕೆ ವಿರುದ್ಧ. ಆಚಾರ್ಯರ ಒತ್ತು ಯಾವಾಗಲೂ ಟೆಕ್ನಿಕಲಿ ಹೋಗಬೇಡಿ, ನಿಮ್ಮ ಅನುಭವ ಏನು ಹೇಳ್ತದೆ ಹೇಳಿದ್ದೆ. ಆಚಾರ್ಯ ಕೊಟ್ಟ ದೊಡ್ಡ ಕೊಡುಗೆ. ಒಬ್ರು ಹೇಳ್ತಾರೆ ಜಗತ್ತು ಸತ್ಯ ಸುಳ್ಳು ಅಂತ ತಿಳ್ಕೊಂಡು ಅಂತೇಳಿ. ನಿಮಗೇನು ಅನ್ನಿಸ್ತದೆ? ನಿಮಗೆ ಜಗತ್ತು ಸುಳ್ಳು ಅಂತ ಅನ್ನಿಸ್ತದೆ? ನಿಮ್ಮ ಮನೆ ಸುಳ್ಳು ಅಂತ ನಿಮಗೆ ಅನ್ನಿಸ್ತದೆ? ನಿಮ್ಮ ಹೆಂಡತಿ ಸುಳ್ಳು ಅಂತ ಅನ್ನಿಸ್ತದೆ? ನಿಮ್ಮ ಮಕ್ಕಳು ಸುಳ್ಳು ಅಂತ ಅನ್ನಿಸ್ತದೆ? ಇಲ್ಲ, ವೇದದಲ್ಲಿ ಬಂದಿದೆ ಅಲ್ಲ, ನೀಹೇ ನಾನಾಸ್ತಿ ಕಿಂಚನ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಪ್ರತ್ಯಕ್ಷಕ್ಕೆ ಅನುಕೂಲ, ಅನುಭವಕ್ಕೆ ಸಿದ್ಧವಾದದ್ದನ್ನು ಸರಳವಾಗಿ ವೇದಕ್ಕೆ ಅರ್ಥ ಮಾಡಿ ಅಂತ ತಿಳ್ಕೊಂಡು. ಅಲ್ಲಿ ನೀಹೇ ನಾನಾಸ್ತಿ ಕಿಂಚನ ಅಂತಂದದ್ದು ಜಗತ್ತಿನ ಬಗ್ಗೆ ಹೇಳಿದ್ದಲ್ಲ, ಅಥವಾ ಪರಮಾತ್ಮನ ಬಗ್ಗೆ ಹೇಳಿದ್ದಲ್ಲ. ಅದು ಅಲ್ಲ, ಜಗತ್ತು ಜೀವದ ಬಗ್ಗೆ ಹೇಳಿದ್ದಲ್ಲ, ಅದು ಪರಮಾತ್ಮನ ಬಗ್ಗೆ ಹೇಳಿದ್ದು. ಪರಮಾತ್ಮನ ಅವತಾರದಲ್ಲಿ ಭೇದ ಇಲ್ಲ ಅಂತ ಹೇಳಿಕೊಟ್ಟಿದೆ ಹೊರತು ಜಗತ್ತಿನಲ್ಲಿ ಭೇದ ಇಲ್ಲ ಅಂತ ಹೇಳಿಕೊಟ್ಟಿಲ್ಲ. ಆದ್ದರಿಂದಾಗಿ ಒಬ್ಬ ವ್ಯಕ್ತಿಯ ವಿಶಿಷ್ಟ ಕಾಲ, ಸಮಯ, ದಶ ಇತ್ಯಾದಿಗಳ ಅಧಿಕರಣದಿಂದ ಸ್ವಯಂ ದೇವದತ್ತ ಅಂತನ್ನೋದಕ್ಕೆ ಭಂಗ ಬರೋದಿಲ್ಲ. ಆದ್ದರಿಂದ ಸ್ವಯಂ ಗಕಾರ, ಸ್ವಯಂ ಅಗ್ನಿವೇಳೆ ಪುರೋಹಿತಂ ಮಂತ್ರ, ಅದೇ ಮಂತ್ರ ಇವನು ಹೇಳಿದ್ದು ಅಂತಿಕೊಂಡಂತನ್ನೋದಕ್ಕೋಸ್ಕರ ಸುರೇಶ ಮಾಧವ ಇಬ್ಬರು ಅಧಿಕರಣ ಬೇರೆ ಆಗಿದ್ದರೂ ಆ ಮಂತ್ರವನ್ನು ಬೇರೆ ಅಂತ ಅನ್ಲಿಕ್ಕೆ ಬರೋದಿಲ್ಲ. ಆದ್ದರಿಂದಾಗಿ ತರ್ಕದಿಂದ ಪ್ರತ್ಯಭಿಜ್ಞೆಯನ್ನು ಖಂಡನ ಮಾಡಲಿಕ್ಕೆ ಬರೋದಿಲ್ಲ. ಆದ್ದರಿಂದಾಗಿ ತರ್ಕದಿಂದ ವರ್ಣ ಅನಿತ್ಯ ಅಂತ ಅನ್ಲಿಕ್ಕೂ ಬರೋದಿಲ್ಲ. ಆದ್ದರಿಂದ ಸ್ವಯಂ ಗಕಾರ ಅಂತನ್ನೋ ಪ್ರತ್ಯಭಿಜ್ಞೆಯನ್ನು ಇಟ್ಟುಕೊಂಡು ಅದೇ ಇದು ಅಂತಿಕೊಂಡಂತನ್ನುವಾಗ ನಿತ್ಯ ಅಂತಿಕೊಂಡಂತನ್ನು ನಿಶ್ಚಿತವಾಗ್ತದೆ.
ಆದ್ದರಿಂದ ಆಗಲೇ ಹುಟ್ಟಿದ್ದು ಆಗಲೇ ಹೋದದ್ದು ಅಲ್ಲ. ಆದ್ದರಿಂದ ನಿಮ್ಮ ತರ್ಕ ಅನುಭವಕ್ಕೆ ವಿರುದ್ಧವಾದದ್ದರಿಂದ ಅದು ಗ್ರಾಹ್ಯವಲ್ಲ ಅಂತ ತಿಳ್ಕೊಂಡಂತೇಳಿ ಆಚಾರ್ಯರು ತಿಳಿಸಿದ ನಂತರ ನಮ್ಮಲ್ಲಿ 6 ಜನ ತತ್ವವಾದಿಗಳಿದ್ದಾರೆ. ಆ ತತ್ವಗಳಿಗೆ ನಾವು ದರ್ಶನ ಅಂತ ತಿಳ್ಕೊಂಡಂತೇಳಿ ಕರೀತೇವೆ. ಅದಕ್ಕೆ ಷಡ್ ದರ್ಶನ ಅಂತ ತಿಳ್ಕೊಂಡಂತೇಳಿ. ಅದನ್ನು ಇಂಗ್ಲೀಷ್ನಲ್ಲಿ 6 ಟೈಪ್ ಆಫ್ ಥಾಟ್ ಸ್ಕೂಲ್ಸ್ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. 6 ತರಹದ ವಿಚಾರ ಸರಣಿಗಳು ಅಂತ ತಿಳ್ಕೊಂಡಂತೇಳಿ. ಇರಲಿ, ಇವು 6 ತರಹದ ವಿಚಾರ ನಮ್ಮಲ್ಲಿ ಭಾರತೀಯರಿಂದ ಅನೇಕ ವರ್ಷಗಳಿಂದ ನಡೀತಾ ಬಂದಿದೆ. ಒಂದು ಸಾಂಖ್ಯ, ಇನ್ನೊಂದು ಯೋಗ, ಮೂರನೇದ್ದು ನ್ಯಾಯ, ನಾಲ್ಕನೇದ್ದು ವೈಶೇಷಿಕ, 5ನೇದ್ದು ಪೂರ್ವಮೀಮಾಂಸ, 6ನೇದ್ದು ಉತ್ತರ ಮೀಮಾಂಸ. ಈ ರೀತಿಯಾಗಿ 6 ಶಾಸ್ತ್ರಗಳ ಅಧ್ಯಯನ ನಮ್ಮ ದೇಶದಲ್ಲಿ ನಡೀತಾ ಬಂದಿದೆ. ಇದರಲ್ಲಿ ವೈಶೇಷಿಕರು ಒಬ್ಬರು. ವೈಶೇಷಿಕರ ಪ್ರಕಾರ ಪೃಥ್ವಿಯಲ್ಲಿರುವ ಪ್ರತಿಯೊಂದು ಪದಾರ್ಥ ಅದು ಸವೆದು ಗಾಳಿ ಮಳೆ ಇತ್ಯಾದಿಗಳಿಂದ ಸವೆದು ಒಂದು ದಿವಸ ಹೊರಟೋಗ್ಬಿಡ್ತದೆ, ಮತ್ತೆ ಹುಟ್ಟಿ ಬರ್ತದೆ. ಭೌತಿಕಕ್ಕೆ ಸಂಬಂಧಿಸಿರ್ತಕ್ಕಂಥ, ಭೌತಿಕ ಅಲ್ಲ, ಪಾರ್ಥಿವ ಪೃಥ್ವಿಗೆ ಮಾತ್ರ ಸಂಬಂಧಿಸಿದ ಯಾವ ವಸ್ತು ನಿತ್ಯ ಅಲ್ಲ. ಆದ್ದರಿಂದಾಗಿ ವೈಶೇಷಿಕರು ಹೇಳ್ತಾರೆ, ಪಾರ್ಥಿವ ಪದಾರ್ಥಗಳು ಕ್ಷಣಿಕವಾಗಿವೆ. ಹಾಗೆ ದೇವದತ್ತನೂ ಕೂಡ ಅವನ ಶರೀರವು ಕ್ಷಣಿಕ. ಆದ್ದರಿಂದಾಗಿ ಸ್ವಯಂ ದೇವದತ್ತ ಇವನೇ ನಿನ್ನೇನು ವಾಸುದೇವಾಚಾರ್ಯ ಇವರು ಅಂತ ತಿಳ್ಕೊಂಡಂತ ಅಲ್ಲಿಗೆ ಬರೋದಿಲ್ಲ. ಯಾಕೆ ಆ ಶರೀರವೂ ಕೂಡ ಅದು ಹೋಗ್ತದೆ ಮತ್ತೆ ಹುಟ್ಟಿ ಬರ್ತದೆ. ಆದ್ದರಿಂದ ಪ್ರತ್ಯಭಿಜ್ಞೇಯತ್ವವನ್ನು ಇಟ್ಟುಕೊಂಡು ವರ್ಣನಿತ್ಯತ್ವವನ್ನು ಹೇಳಲಿಕ್ಕೆ ಬರೋದಿಲ್ಲ. ಆಗ ನಾವು ಪ್ರಶ್ನೆ ಮಾಡ್ತೇವೆ, ಹೌದಪ್ಪ, ಪಾರ್ಥಿವ ಪದಾರ್ಥಗಳು ಕ್ಷಣಿಕ ಅಂತ ಯಾಕೆ ಹೇಳ್ತೀರಿ? ಹೌದು, ಪಾರ್ಥಿವ ಪದಾರ್ಥ ಕಲ್ಲು, ಮಣ್ಣು, ದೇಹ, ಮರ ಇವೆಲ್ಲ ಬಿಸಿಲಿನಿಂದ ಒಣಗಿ ಹೋಗ್ತವೆ. ಗಾಳಿಯಿಂದ ಅದರಲ್ಲಿ ಸವಕಲು ಪ್ರಾರಂಭ ಆಗ್ತದೆ. ಮೇಲಿನ ಮೇಲೆ ನೀರು ಬೀಳೋದ್ರಿಂದಾಗಿ ಅದು ಸಣ್ಣಾಗಿ ಹಾಗೆ ಒಂದು ದಿವಸ ಹೊರಟೋಗ್ಬಿಡ್ತದೆ. ದೊಡ್ಡ ಬಂಡೆಗಳು ಉಸುಕಾಗ್ತವೆ, ಆ ಉಸು ಕೂಡ ಸವೆದು ಜೀರೋ ಆಗ್ತದೆ. ಇದರರ್ಥ ಪಾರ್ಥಿವ ಪರಮಾಣುಗಳ, ಪಾರ್ಥಿವ ಆಟಮ್ಗಳು ಒಂದು ಕಡೆಗೆ ಬಂದಾಗ ಅದು ಸೃಷ್ಟಿ ಅಂತ ತಿಳ್ಕೊಂಡು ಅನಿಸ್ಕೊಳ್ತದೆ. ಅವು ಬೇರೆ ಬೇರೆಯಾಗಿ ವಿಭಕ್ತವಾಗಿ ಹೊರಟೋದಾಗ ಆಗ ಅದು ವಿನಾಶ ಅಂತ ಅನಿಸ್ಕೊಳ್ತದೆ. ಆದ್ದರಿಂದಾಗಿ ಬಿಸಿಲು, ಗಾಳಿ, ಮಳೆ ಇತ್ಯಾದಿಗಳಿಂದಾಗಿ ಇದಕ್ಕೆ ವಿವಿಧ ಪಾಕ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ವಿವಿಧ ಪರಿಣಾಮಗಳಿಂದಾಗಿ ಅಣುಗಳು ಸಂಪೂರ್ಣವಾಗಿ ಹೊರಟೋಗ್ಬಿಡ್ತದೆ ಅಂತ ತಿಳ್ಕೊಂಡಂತ ಹೇಳಿ ವೈಶೇಷಿಕರ ಅಭಿಪ್ರಾಯ. ಪಾರ್ಥಿಕ ಪರಮಾಣು ಕೂಡ ಸವೆದು ಒಂದು ದಿವಸ ಅದು ಹೊರಟೋಗ್ಬಿಡ್ತದೆ. ಪೃಥ್ವಿಗೆ ಸಂಬಂಧಿಸಿದ ಐಟಮ್ ಉಳಿಯೋದಿಲ್ಲ. ಅದಕ್ಕೆ ನಾವು ಕೇಳ್ತೇವೆ, ಮಳೆ, ಗಾಳಿ, ಬಿಸಿಲುಗಳಿಂದ ಇವು ಪೃಥ್ವಿಗೆ ಸಂಬಂಧಿಸಿರ್ತಕ್ಕಂಥ ಐಟಮ್ಗಳು ಅಂತೇನಿವೆ ಪೂರ್ತಿ ಹೊರಟು ಹೋಗ್ತೇವೆ ಅಥವಾ ಸ್ವಲ್ಪ ಭಾಗ ಉಳಿದುತ್ತದೆ?
ಯಾಕೆಂದರೆ ಕಲ್ಲು ಸವೆದಿದ್ರೂ ಒಂದು ಸ್ವಲ್ಪ ಉಳಿದಿರ್ತದೆ ಅಂತ ನಾವು ಕೇಳಿದಾಗ ವೈಶೇಷಿಕರು ಹೇಳ್ತಾರೆ, ಇಲ್ಲ, ಪಾರ್ಥಿವ ಪರಮಾಣುಗಳು ಸವೆದು ಒಂದು ದಿವಸ ಜೀರೋ ಆಗ್ತದೆ. ಹಾಗಾದರೆ ಜಗತ್ತು ಇನ್ನೂ ಇದೆಯಲ್ಲ, ಇಲ್ಲ, ಮತ್ತೆ ಆ ಪರಮಾಣುಗಳು ಹುಟ್ಟಿಕೊಂಡು ಅವುಗಳ ಸಂಯೋಗ ಪ್ರಾರಂಭವಾಗ್ತದೆ. ಮತ್ತೆ ಪರಮಾಣು ಹುಡ್ತದೆ, ಒಂದಕ್ಕೊಂದು ಕೂಡಿ ಅನೇಕ ಪರಮಾಣು ಸೇರಿ ಒಂದು ಕಲ್ಲು ತಯಾರಾಗ್ತದೆ. ಆದ್ದರಿಂದಾಗಿ ಇಲ್ಲ, ಮತ್ತು ಹೊರಟು ಹೋಗೋದು ವಾಪಸ್ ಹೇಗೆ ಬರ್ತದೆ? ಇದೇ ಆ ಸಂಪೂರ್ಣ ಸವೆದು ಹೋಗಿ ಪರಮಾಣು ಪರ್ಯಂತ ವಿನಾಶವನ್ನು ಹೊಂದದ್ದ ಪರಮಾಣು ವಿಶೇಷವಾಗಿ ಮನುಷ್ಯರ ಅದೃಷ್ಟದಿಂದ ಅವು ಪುನಃ ಆ ಪರಮಾಣು ಹುಟ್ಟುಕೊಳ್ಳುತ್ತವೆ ಮತ್ತು ಅವುಗಳಿಗೆ ಸಂಯೋಗವಾಗಿ ಅವು ಸೃಷ್ಟಿಗೆ ಬರ್ತವೆ. ಆದ್ದರಿಂದಾಗಿ ಪಾರ್ಥಿವ ಪರಿಮಾಣಗಳು ಮಳೆಗಳಿಂದ ಸವಕಲ್ಲಾಗೋದ್ರಿಂದ ಆ ಅಣುಗಳು ಹೊರಟೋಗ್ತವೆ. ಆ ಅಣುಗಳು ಹೊರಟೋಗೋದರಿಂದಾಗಿ ಅವು ಕ್ಷಣಿಕ ಅಂತ ಅನಿಸ್ಕೊಳ್ತವೆ. ಪಾರ್ಥಿವ ಪರಿಮಾಣಗಳು ಹೇಗೆ ಕ್ಷಣಿಕವೋ ಅದೇ ರೀತಿಯಾಗಿ ದೇವದತ್ತನ ಶರೀರವೂ ಕೂಡ ಪೃಥ್ವಿಯಿಂದಲೇ ತಯಾರಾಗಿರ್ತಕ್ಕಂಥದ್ದು. ಆದ್ದರಿಂದ ಅದು ಕೂಡ ಕ್ಷಣಿಕವಾಗಿದೆ. ಆ ಕ್ಷಣಿಕವಾದದ್ರಿಂದಾಗಿ 10 ವರ್ಷದ ಹಿಂದೆ ನೋಡಿದ ದೇವದತ್ತ ನಮ್ಮ ಮನೆಗೆ ಬಂದಾಗ ಅವನೇ ಇವನು ಅಂತ ಹೇಗೆ ಹೇಳ್ತಕ್ಕಂಥ ಪ್ರತ್ಯಭಿಜ್ಞೆ ಕೊಡೋದಿಲ್ಲ. ಅವನ ಶರೀರದಲ್ಲಿ ಸಾಕಷ್ಟು ಪರಮಾಣುಗಳು ಹೊರಟೋಗಿ ಹೊಸ ಪರಮಾಣುಗಳು ಬಂದಿವೆ. ಅವನೇ ಇವನಲ್ಲ. ಆದ್ದರಿಂದಾಗಿ ಪ್ರತ್ಯಭಿಜ್ಞೆ ಇದು ಭ್ರಮಕ್ಕೆ ಕಾರಣವಾಗೋದರಿಂದಾಗಿ ಸ್ವಯಂ ಗಕಾರ, ಅದೇ ಗಕಾರ, ಅದೇ ಅಗ್ನಿ ಪುರುಷ ಸೂಕ್ತ, ಅದೇ ಮನ್ಯು ಸೂಕ್ತ ಅಂತನ್ನೋ ಪ್ರತಿಭಿಜ್ಞೆ ಇದು ಭ್ರಮೆಗೆ ಕಾರಣವಾಗುವುದರಿಂದಾಗಿ ಸ್ವಯಂ ಗಕಾರ ಅಂತನೋ ವಾದ ಇಟ್ಟುಕೊಂಡು ವರ್ಣಗಳನ್ನು ನೀವು ನಿತ್ಯ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹೊರಟೋಗ್ತದೆ, ಮತ್ತೊಟ್ಟು ಬರ್ತದೆ, ಆದರೆ ಅದು ಇದು ಇರೋದಿಲ್ಲ, ಬೇರೆ ಆಗಿರುತ್ತೆ. ಇದು ವೈಶೇಷಿಕರ ವಾದ. ಆಗ ಆಚಾರ್ಯರ ಮಾತನ್ನು ಇಟ್ಟುಕೊಂಡು ಟೀಕಾಕೃತ್ಪಾದರು ಉತ್ತರ ಕೊಡ್ತಾರೆ. ನೀವು ಪಾರ್ಥಿವ ಪರಿಮಾಣಗಳು ಅನಿತ್ಯ, ಹೊರಟೋಗ್ತವೆ ಅಂತ ಒಪ್ಪಿಕೊಂಡಿದ್ದೀರಿ. ನೀವು ಪಾರ್ಥಿವ ಪರಮಾಣುಗಳಿಗೆ ಜಣುಕ ತೃಣುಕಾದಿಗಳಿಗೆ ವಿನಾಶವನ್ನು ಹೇಳಿದ್ದರೂ ಕೂಡ ನಿಮ್ಮಲ್ಲೇ ಮತ್ತೆ ಹೇಳುವಾಗ ನೀವೇನು ಹೇಳ್ತೀರಿ? ಅಣುರೂಪದಿಂದ ಪಾರ್ಥಿವ ಪರಮಾಣುಗಳಿಗೆ ಮತ್ತು ಮುಂದೆ ಪೃಥ್ವಿ ಬಿಟ್ಟು ಅಪ್, ತೇಜ್, ವಾಯು, ಆಕಾಶ ಇವುಗಳ ಅಣುಗಳಿಗೆ ನಿತ್ಯತ್ವವನ್ನು ಹೇಳುತ್ತೀರಿ. ಅಣುರೂಪದಿಂದ ಪಾರ್ಥಿವ ಪರಮಾಣುಕ್ಕೆ ನಿತ್ಯತ್ವ ಹೇಳ್ತೀರಿ. ಆನಂತರ ಆಕಾಶಾದಿಗಳಿಗೆ ನಿತ್ಯತ್ವವನ್ನು ಹೇಳುತ್ತೀರಿ. ನೀವು ಹೇಳುವಂತೆ ಮಳೆಗಳೇ ಬೆಳೆ ಇತ್ಯಾದಿಗಳಿಂದ ಆ ಪಾರ್ಥಿವ ಪರಮಾಣುಗಳ ರೂಪ ಬದಲಾಗ್ತದೆ. ಲಂಡನ್ನಲ್ಲಿ ಥಂಡಿಯಲ್ಲಿದ್ದು ಬಿಸಿಲನ್ನು ತಾಳದೇ ಇರತಕ್ಕಂಥ ವಾಸುದೇವ ಬೆಳಕು ಕಾಣಿಸ್ತಿದ್ದ. ಮತ್ತೆ ಇಂಡಿಯಾಕ್ಕೆ ಟ್ರಾನ್ಸ್ಫರ್ ಆಗಿ ಬಂದು ಮತ್ತೆ ತೆಲಂಗಾಣದಲ್ಲಿ ಡ್ಯೂಟಿ ಬಂದದ್ರಿಂದ 6 ತಿಂಗಳಲ್ಲಿ ಕಪ್ಪಾದ. ಮಳೆ ಗಾಳಿ ಬಿಸಿಲಿನಿಂದ ಆ ವಾಸುದೇವನು ಬಣ್ಣ ಬದಲಾಯಿತು. ಬಣ್ಣ ಬದಲಾದ ಕ್ಷಣಕ್ಕೇನೆ ಅದು ಅಂತ ನಿತ್ಯ ಅಂತ ಆಗೋದಿಲ್ಲ. ಬದಲಾವಣೆ ಅಂತ ಅನ್ಬೋದು, ಸವಕಳಿ ಕೂಡ ಅಂತ ಅನ್ಬೋದು. ಯಾಕೆ ನಿಮ್ಮ ಪ್ರಕಾರ ಅಣು ನಿತ್ಯ.
ಆದ್ದರಿಂದ ಅದನ್ನು ಅನಿತ್ಯ ಅಂತ ತಿಳ್ಕೊಂಡು ಅಂತ ಹೇಳೋಕ್ಕಾಗೋದಿಲ್ಲ. ಇನ್ನು ನಮ್ಮ ಶಬ್ದದ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಶಬ್ದ ಇದು ಆಕಾಶದ ಗುಣ ಅಲ್ಲ, ಪೃಥ್ವಿಯ ಗುಣ ಅಲ್ಲ, ಅದು ಆಕಾಶದ ಗುಣ. ಆಕಾಶದಲ್ಲಿ ಕೆಲವು ಸಲ ಶಬ್ದಗಳು ತೋರ್ತವೆ, ಕೆಲವು ಸಲ ತೋರಿ ಬರೋದಿಲ್ಲ. ಕೆಲವು ಸಲ ತೋರಿ ಬರೋದಿಲ್ಲ ಅಂತ ತಿಳ್ಕೊಂಡಂತ ಹೇಳಿ ಅವುಗಳು ಅನಿತ್ಯ ಅಂತ ತಿಳ್ಕೊಂಡಂತ ಹೇಳಿಕ್ಕೆ ಆಗೋದಿಲ್ಲ. ಯಾಕೆ? ಅದನ್ನು ಗ್ರಹಣ ಮಾಡೋ ಶಕ್ತಿ ನಮ್ಮಲ್ಲಿ ಇಲ್ಲದೆ ಇರ್ಬೋದು, ಅಥವಾ ನಮ್ಮ ಮ್ಯಾಗ್ನೆಟಿಕ್ ರೆಕಾರ್ಡರ್ ಅದು ಸರಿಯಾಗಿ ಅದನ್ನು ಗ್ರಹಣ ಮಾಡದೇ ಇರ್ಬೋದು. ಆದರೆ ಉಚ್ಚರಿತ ವರ್ಣ ಆಕಾಶದಲ್ಲಿ ಈಥರ್ನಲ್ಲಿ ಈಥರಿಕ್ ರೂಪದಿಂದ ಅದು ಯಾವಾಗಲೂ ಆ ತರಂಗಗಳು ಅಲ್ಲೇ ಇದ್ದೇ ಇರ್ತವೆ. ಹೀಗಾಗಿ ಅವುಗಳ ಅಭಾವವನ್ನು ಹೇಳಲಿಕ್ಕೆ ಬರೋದಿಲ್ಲ, ವರ್ಣಗಳ ಅಭಾವ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ನಿಮ್ಮ ಪ್ರಕಾರ ಆಕಾಶ ನಿತ್ಯ, ಆಕಾಶದ ಗುಣವಾಗಿರ್ತಕ್ಕಂಥ ಶಬ್ದವೂ ಕೂಡ ನಿತ್ಯ. ಆದ್ದರಿಂದಾಗಿ ಬದಲಾವಣೆ ಆದಾಗ ಅವಾಗ ವಿರುದ್ಧ ಧರ್ಮಾಧ್ಯಾಸ ಕಾಣ್ತದೆ. ಇವನು ನಿನ್ನಿನ ವಾಸುದೇವ, ಇವನು ಇವತ್ತಿನ ವಾಸುದೇವ, ನಿನ್ನೆ ಇವತ್ತು ಅಂತನ್ನುವ ಅಧಿಕರಣಗಳು ಬದಲಾದವು. ಅಂದಾಕ್ಷಣಕ್ಕೇನೆ ಅವುಗಳನ್ನು ಅನಿತ್ಯತ್ವ ಸಾಧಿಸಲಿಕ್ಕಾಗೋದಿಲ್ಲ. ಅದರಲ್ಲಿ ವಿಕಾರವನ್ನು ಹೇಳ್ಬೋದು ಭಾಳ. ಆದರೆ ಆದ್ದರಿಂದಾಗಿ ಸಾವಕಾಶ ಹೇಳಿದ ಮಂತ್ರ ಮುರಿದು ಜೋರಾಗಿ ಹೇಳೋದ್ರಿಂದ ಬೇರೆ ಬೇರೆ ಅಧಿಕರಣ ಆಯಿತು. ಆದ್ದರಿಂದಾಗಿ ವಿರುದ್ಧ ಅಧಿಕರಣ, ಆದ್ದರಿಂದಾಗಿ ಅದು ಪ್ರತ್ಯಭಿಜ್ಞೆಯ ಕ್ಷೇತ್ರದಲ್ಲಿ ಬರೋದಿಲ್ಲ. ಪ್ರತ್ಯಭಿಜ್ಞೆಯು ಭ್ರಾಂತಿಗೆ ಕಾರಣವಾಗ್ತದೆ. ಆದ್ದರಿಂದ ವರ್ಣ ನಿತ್ಯ ಅಲ್ಲ ಅಂತ ತಿಳ್ಕೊಂಡಂತನ್ನುವ ನೈಯಾಯಿಕರ ವಾದವನ್ನು ಖಂಡನೆ ಮಾಡಿದಂತೆ ನಿಮ್ಮ ವಾದದಲ್ಲಿಯೂ ಕೂಡ ಪಾರ್ಥಿವ ಪರಮಾಣು ಅನಿತ್ಯ ಅಂತನ್ನುವ ವಾರಣದಿಂದ ಒಂದು ಕಾರಣವನ್ನು ಇಟ್ಟುಕೊಂಡು ವರ್ಣಗಳನ್ನು ಅನಿತ್ಯ ಅಂತ ತಿಳ್ಕೊಂಡಂತೆ ಹೊರಟಿದ್ದೀರಿ. ಆದ್ದರಿಂದಾಗಿ ನಿತ್ಯ ಅಂತನ್ನೋ ಆಕಾಶದ ಗುಣವಾದ್ದರಿಂದಾಗಿ ವರ್ಣಗಳು ಅನಿತ್ಯ ಅಲ್ಲ, ಯಾವಾಗಲೂ ನಿತ್ಯವೇ ಆಗಿರ್ತವೆ. ಆದ್ದರಿಂದಾಗಿ ವೈಶೇಷಿಕರು ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದು ಸವಕಳಿಯಿಂದ ಪಾರ್ಥಿವ ಪರಮಾಣುಗಳು ಹೋದಂತೆ ವರ್ಣಗಳು ಕೂಡ ಪಾರ್ಥಿವ ಪರಮಾಣಂತೆ ಕ್ಷಣಿಕವಾಗಿ ಹೊರಟೋಗ್ತದೆ, ಅದು ನಿತ್ಯ ಅಲ್ಲ ಅಂತ ತಿಳ್ಕೊಂಡಂತ ಹೇಳಲಿಕ್ಕೆ ಪ್ರಯತ್ನ ಮಾಡಿದರು. ಆದರೆ ಅವರೇ ಪರಮಾಣು ರೂಪದಿಂದ ಪಾರ್ಥಿವ ಪರಮಾಣುಗಳು ನಿತ್ಯತ್ವವನ್ನು ಒಪ್ತಾರೆ. ಆನಂತರ ಆಕಾಶವನ್ನು ನಿತ್ಯ ಅಂತ ಒಪ್ಪಿದ್ರಿಂದಾಗಿ ಆಕಾಶದ ಗುಣವಾದ ಶಬ್ದವೂ ಕೂಡ ನಿತ್ಯ ಅಂತ ಅನಿಸ್ಕೊಳ್ತಾರೆ. ಆದ್ದರಿಂದಾಗಿ ಈ ಒಂದು ವಿಪರ್ಯಾಸ ಇಟ್ಟುಕೊಂಡು ಪಾರ್ಥಿವ ಪರಮಾಣು ನಿತ್ಯತ್ವ ಇಟ್ಟುಕೊಂಡು ವರ್ಣಗಳನ್ನು ಅನಿತ್ಯ ಅಂತ ಹೇಳಿಕ್ಕೆ ಬರೋದಿಲ್ಲ. ಇವುಗಳಲ್ಲಿ ಭೇದ ಹೇಳ್ತಕ್ಕಂಥ ವಿಶೇಷ ಭೇದಕವಾಗಿರ್ತಕ್ಕಂಥ ಭೇದ ಸಾಧಕವಾಗಿರ್ತಕ್ಕಂಥ ವಿಶೇಷ ಧರ್ಮ ಇಲ್ಲಿ ಸರ್ವತಾ ಇಲ್ಲ. ಆದ್ದರಿಂದಾಗಿ ವೈಶೇಷಿಕರವಾದ ವರ್ಣಗಳು ಕ್ಷಣಿಕ ಅಂತ ಅನ್ನೋದು ಇದು ಗ್ರಾಹ್ಯವಾಗುವುದಿಲ್ಲ. ನಾನು ಇಲ್ಲಿವರೆಗೂ ಹೇಳಿದ ವಿವರಣೆಯ ಬಗ್ಗೆ ಟೀಕಾಕಾರರ ವಾಕ್ಯ ಈ ರೀತಿಯಾಗಿದೆ. ಸತ್ಯಂ ತಥಾಪಿ ಪಾರ್ಥಿವ ಪರಮಾಣುಷು ರೂಪಾದಿ ಪರಿವರ್ತನೇನ ಆಕಾಶಾದಿಷು ಶಬ್ದಾದಿ ಭಾವಾಭಾವೇನ ಪ್ರಾಪ್ತಸ್ಯ ಅತಿಪ್ರಸಂಗಸ್ಯ ಕಪ್ರತೀಕಾರ ಏತದೇವ ವಿಷಯದೇತು ಇತ್ಯಾದೇಹ ಆದಿ ಅಂತ ತಿಳ್ಕೊಂಡಂತೆ ಗ್ರಹಣ ಮಾಡೋದು. ಅಂದರೆ ಆರಂಭದಲ್ಲಿ ಆಚಾರ್ಯರು ಹೇಳಿದ್ದು ನಚ ಸಾದೃಶ್ಯಂ ಪ್ರತ್ಯಭಿಜ್ಞಾ ಭ್ರಾಂತಿ ರೀತಿ ವಾಚ್ಯಂ ಸ್ವಯಂ ದೇವದತ್ತ ಇತ್ಯಾದೇಹೇ ಇತ್ಯಾದೇಹೇ ಅಂತ ತಿಳ್ಕೊಂಡಂತ ಹೇಳುವಾಗ ಸ್ವಯಂ ದೇವದತ್ತ ಸ್ವಯಂ ಗಕಾರ ಇತ್ಯಾದಿಗಳಿಂದ ಪ್ರತ್ಯಭಿಜ್ಞೆ ಇದು ಭ್ರಾಂತಿಯಲ್ಲ,
ವ್ಯವಹಾರದಲ್ಲಿಯೂ ಅಲ್ಲ, ತರ್ಕದಿಂದಲೂ ಸಾಧಿಸಲಿಕ್ಕೆ ಸಾಧ್ಯವಿಲ್ಲ, ಬೇರೆ ಯಾತಿಯಿಂದಲೂ ಸಾಧಿಸಲಿಕ್ಕೆ ಸಾಧ್ಯವಿಲ್ಲ. ಅದರಿಂದಾಗಿ ಪ್ರತ್ಯಭಿಜ್ಞೆ ಇದು ಭ್ರಾಂತಿ ಅಲ್ಲ. ಪ್ರತ್ಯಭಿಜ್ಞೆ ವಸ್ತುವಿನ ಅದೇ ವಸ್ತು ಇದೆ ಅಂತ ಹೇಳುವುದಕ್ಕೋಸ್ಕರ ಆ ವಸ್ತುವಿನ ನಿತ್ಯತ್ವವನ್ನು, ಅದರ ಅಪಲಕ್ಷಣತೆಯ ವರ್ಣಗಳ ನಿತ್ಯತ್ವವನ್ನು ಕೂಡ ಹೇಳಲಿಕ್ಕೆ ಹೊರಟಿದ್ದರಿಂದಾಗಿ ವರ್ಣಗಳು ನಿತ್ಯ, ಅದರಿಂದ ಹುಟ್ಟುವ ಶಬ್ದಗಳು, ಅದರಿಂದ ಹುಟ್ಟುವ ವೇದಗಳು ಎಲ್ಲವೂ ಕೂಡ ನಿತ್ಯ ಅಂತ ಅನಿಸ್ಕೊಳ್ತವೆ. ಆದ್ದರಿಂದ ವೇದ ನಿತ್ಯತ್ವಕ್ಕೆ ಯಾವ ಭಂಗವೂ ಬರೋದಿಲ್ಲ. ವೈಶೇಷಿಕರ ಅಭಿಪ್ರಾಯ ನಮಗೆ ಗ್ರಾಹ್ಯ ಆಗೋದಿಲ್ಲ ಅಂತನ್ನೋ ವಿಚಾರವನ್ನು ಆಚಾರ್ಯರ ವಾಕ್ಯವನ್ನು ಇಟ್ಟುಕೊಂಡು ಟೀಕಾಕೃತ್ಪಾದರು ನಮಗೆ ವಿಶೇಷವಾಗಿ ತಿಳಿಸಿಕೊಡ್ತಾರೆ. ಇವತ್ತು ಇದೊಂದು ಟಾಪಿಕ್ ನೆನಪಿಟ್ಟುಕೊಳ್ಳಿ. ಆಕಾಶ ನಿತ್ಯವಾದ್ದರಿಂದಾಗಿ ಅದರ ಗುಣವಾದ ಶಬ್ದವೂ ಕೂಡ ನಿತ್ಯ, ಆದ್ದರಿಂದ ವರ್ಣಗಳು ನಿತ್ಯ. ವರ್ಣಗಳು ನಿತ್ಯ ಆದ್ದರಿಂದಾಗಿ ವರ್ಣಗಳಿಂದ ತಯಾರಾಗಿರ್ತಕ್ಕಂಥ ಅವಯವಿ ವೇದಗಳು ಕೂಡ ನಿತ್ಯ ಅಂತ ತಿಳ್ಕೊಂಡಂತೆಲ್ಲ ಅನಿಸ್ಕೊಳ್ತದೆ. ಆದ್ದರಿಂದಾಗಿ ವೈಶೇಷಿಕರ ಅಭಿಪ್ರಾಯ ಇಟ್ಟುಕೊಂಡು ವೇದಗಳನ್ನು ಅನಿತ್ಯ ಅಂತ ತಿಳ್ಕೊಂಡು ಹೇಳಲಿಕ್ಕಾಗೋದಿಲ್ಲ, ಪ್ರತ್ಯವೇದ್ನೆಯನ್ನು ಭ್ರಾಂತಿ ಅಂತ ಹೇಳಲಿಕ್ಕಾಗೋದಿಲ್ಲ. ಆದ್ದರಿಂದಾಗಿ ವೇದ ನಿತ್ಯ ಅಂತ ಅನ್ನೋ ಪಕ್ಷ ಇದು ಗಟ್ಟಿಯಾಗಿ ಉಳಿದುಕೊಳ್ತದೆ. ಇವತ್ತು ವಿಷ್ಣು ತತ್ವ ನಿರ್ಣಯದಲ್ಲಿ ಇದೆಷ್ಟು ವೈಶೇಷಿಕರ ವಿಚಾರ ಸರಿಯಲ್ಲ ಅಂತನ್ನೋದನ್ನು ನಾವು ತಿಳಿದುಕೊಂಡಿದ್ದೇವೆ. ಇದೊಂದು ಈ ಪಾಯಿಂಟ್ ಇವತ್ತು ನೆನಪಿಟ್ಟುಕೊಳ್ಳಿ. ಏನು ಭೀಮಸೇನನ ಪಾತ್ರ ಚಿತ್ರಣ. ಆದರೆ ನಮ್ಮ ಪಾತ್ರ ಚಿತ್ರಣದಲ್ಲಿ ಕೇವಲ ಭೀಮಸೇನನ ಮೇಲ್ಮೈ ಚಿತ್ರಣ ಅಲ್ಲ, ಆಧ್ಯಾತ್ಮಿಕವಾಗಿ ಭೀಮಸೇನ ಯಾರು? ಭೀಮಸೇನ ಪಾಂಡುಪುತ್ರ, ಕುಂತಿ ಪುತ್ರ, ಧರ್ಮರಾಜನ ತಮ್ಮ, ಉಳಿದವರಿಗೆ ಅಣ್ಣ. ಆದರೆ ಭೀಮಸೇನ ತತ್ವಜ್ಞಾನದ ಕ್ಷೇತ್ರದಲ್ಲಿ 10 ಗುಣಗಳಿಗೆ ಪ್ರತಿನಿಧಿಯಾಗಿದ್ದಾನೆ. ಆ 10 ಗುಣಗಳನ್ನು ಶ್ರೀಮದಾಚಾರ್ಯರು ತತ್ವನಿರ್ಣಯದಲ್ಲಿ ಹೇಳಿದ್ದಾರೆ. ಭಕ್ತಿ ಎಂದರೆ ಏನು ತಿಳಿದುಕೊಳ್ಬೇಕಾಗಿದ್ದರೆ ಭೀಮಸೇನನ್ನು ನೋಡಿ. ಜ್ಞಾನ ಅಂದರೆ ಏನು ಇದನ್ನು ತಿಳಿದುಕೊಳ್ಬೇಕಾಗಿದ್ದರೆ ಭೀಮಸೇನನ್ನು ನೋಡಿ. ವೈರಾಗ್ಯ ಅಂತಂದ್ರೆ ಏನು ಅಂತ ತಿಳಿದುಕೊಳ್ಬೇಕಾಗಿದ್ದರೆ ಭೀಮಸೇನನ್ನು ನೋಡಿ. ಪ್ರಜ್ಞಾ ಅಂದರೆ ಏನು ಅಂತ ಅನ್ನೋದನ್ನು ತಿಳ್ಕೊಳ್ಬೇಕಾಗಿದ್ದರೆ ಭೀಮಸೇನ ಚರಿತ್ರೆಯನ್ನು ಪರಿಶೀಲನೆ ಮಾಡಿ. ಮೇಧ ಅಂದರೆ ಏನು, ಭೀಮಸೇನ ಚರಿತ್ರೆಯನ್ನು ಪರಿಶೀಲನೆ ಮಾಡಿ. ಅದೇ ರೀತಿಯಾಗಿ ಧೃತಿ, ಸ್ಥಿತಿ, ಯೋಗ, ಪ್ರಾಣ, ಬಲ, ಈ 10 ಗುಣಗಳ ಪ್ರತಿನಿಧಿ ಅಂದರೆ ಭೀಮಸೇನನ ಚರಿತ್ರೆಯ 10 ಮುಖಗಳ ವಿಚಾರವನ್ನು ನಾವು ಇವತ್ತು ದಿವಸ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಭೀಮಸೇನನ ಮೊದಲನೇ ಮುಖ, ಮನುಷ್ಯನಲ್ಲಿ ಭಕ್ತಿ ಬೇಕಾಗ್ತದೆ. ಯಾಕೆ ಅಂತಂದರೆ ದ್ರೌಪದಿಯ ರಕ್ಷಣೆಗೆ ಭೀಮ ಬೇಕು. ದ್ರೌಪದಿ ಸಕಲ ವಿದ್ಯೆಗಳ ಪ್ರತಿನಿಧಿ. ಸಕಲ ವಿದ್ಯೆ ರಕ್ಷಿತವಾಗಿರಬೇಕಾಗಿದ್ದರೆ ಆ ವಿದ್ಯೆಯಿಂದ ಪ್ರತಿಪಾದನಾದ ಪರಮಾತ್ಮನಲ್ಲಿ ಭಕ್ತಿ ಬೇಕು. ಇನ್ನು ಭಕ್ತಿಯ ದೃಷ್ಟಿಯಿಂದ ನಾವು ಭೀಮಸೇನ ದೇವರ ಚರಿತ್ರೆಯನ್ನು ಪರಿಶೀಲಿಸ್ತಾ ಹೋದರೆ ನಮಗೆ ನೂರಾರು ಸಾವಿರಾರು ಘಟನೆಗಳು ಭೀಮನ ಜೀವನದಲ್ಲಿ ನಮಗೆ ಕಂಡು ಬರ್ತವೆ.
ಭಕ್ತಿಯಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಪ್ರೀತಿ. ಎಲ್ಲಿ ಪ್ರೀತಿ ಇರ್ತದೋ ಅಲ್ಲೇ ಭಕ್ತಿ ಉಂಟಾಗ್ತದೆ. ಆದರೆ ಯಾರನ್ನು ಪ್ರೀತಿಸ್ತೇವೆ ಆ ವ್ಯಕ್ತಿಯನ್ನು ನನಗಿಂತ ನಮ್ಮವರಿಗಿಂತ ಶ್ರೇಷ್ಠ ಅಂತ ಒಪ್ಪಿರ್ತೇವೆ. ಆಗ ಅದು ಭಕ್ತಿ ಅಂತ ತಿಳ್ಕೊಂಡು ಅನ್ಸ್ಕೊಳ್ತದೆ. ನಾವು ನೀವು ಒಂದೇ ರೀ, ಇದು ಭಕ್ತಿ ಅಲ್ಲ, ಇದು ಭಕ್ತಿ ಆಗೋದಿಲ್ಲ. ಅದಕ್ಕೆ ಆ ಟೀಕಾಕೃತ್ಪಾದರು ವಿವರಣೆ ಮಾಡಿದರು. ಸ್ವ ಆತ್ಮಾತ್ಮೀಯ ಸಮಸ್ತ ವಸ್ತುಭ್ಯ ಅನೇಕ ಗುಣಾಧಿಕ. ದೇವರಲ್ಲಿ ಭಕ್ತಿ ಮಾಡಬೇಕಾಗಿದ್ದರೆ ದೇವರು ನನಗಿಂತ ಬಹಳ ದೊಡ್ಡವನು ಅಂತ ಅನ್ನೋದು ಗೊತ್ತಾಗಬೇಕು, ಅರ್ಥ ಮಾಡ್ಕೊಳ್ಬೇಕು. ದೇವರಲ್ಲಿ ಭಕ್ತಿ ಉಂಟಾಗಬೇಕಾಗಿದ್ದರೆ ಅವನಲ್ಲಿ ಅನಂತ ಗುಣ ಇವೆ ಅಂತ ಗೊತ್ತಾಗಬೇಕು. ಅನಂತ ಗುಣಗಳು ಕೂಡ ಒಂದೊಂದಾಗಿ ಇನ್ಫಿನಿಟ್ ಆಗಿವೆ. ಆದ್ದರಿಂದಾಗಿ ಪರಮಾತ್ಮನ ಅನಂತ ಗುಣಗಳನ್ನು, ಅನಂತ ಗುಣ ಆದರೂ ಕೂಡ ನಮ್ಮ ಶಕ್ತಿಗೆ ತಿಳಿದಷ್ಟು, ನಾವು ಮಾಡಿದ ಅಧ್ಯಯನದಷ್ಟಾದರೂ ಕೂಡ ಪರಮಾತ್ಮನ ಗುಣಗಳ ಚಿಂತನೆಯನ್ನು ಮಾಡಬೇಕು. ನಮ್ಮಲ್ಲಿ ಇದೇ ಒಂದು ರೀತಿಯಾಗಿರ್ತಕ್ಕಂಥ ಅಂಧವಿಶ್ವಾಸ ಇದೆ. ನಾರಾಯಣ 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 ಅಂತಂದರೆ ಸಾಕಲ್ಲ, ನಾರಾಯಣ ಅಂತಿಕೊಂಡು ಅಂತಂದರೆ ಪುಣ್ಯ ಬರ್ತದೆ, ಪಾಪ ದೂರ ಆಗ್ತದೆ. ಆದರೆ ನಾರಾಯಣನ ಅರ್ಥಾನುಸಂಧಾನದಿಂದ ನಾರಾಯಣನನ್ನು ನಾವು ಆಧರಿಸಿದರೆ, ಅವನಲ್ಲಿ ಶ್ರದ್ಧೆ ಇಟ್ಟರೆ, ಅವನಲ್ಲಿ ಪ್ರೀತಿಯನ್ನಿಟ್ಟರೆ ಆಗ ಸಿಗುವ ಲಾಭ ಬಹಳ. ಹೆಸರು ಗೊತ್ತಿದ್ದರೆ, ಆ ವಸ್ತುವಿನ ಪರಿಚಯ ಇದ್ದರೆ ಅದರ ಅನುಭವ ಬಹಳ ಆನಂದದಾಯಕವಾಗ್ತದೆ. ಜಹಾಂಗೀರ್ ಮಾಡ್ತಾರೆ, ಆದರೆ ಕೆಲವರಿಗೆ ಈಗೆಲ್ಲ ಕಡೆ ಗೊತ್ತಾಗಿದೆ. ಮೊದಲು ಉತ್ತರ ಕರ್ನಾಟಕ ಜಹಾಂಗೀರ್ ಗೊತ್ತಿರಲಿಲ್ಲ. ಉದ್ದಿನಿಂದ ರೌಂಡ್ ರೌಂಡ್ ಮಾಡಿ ಸಕ್ಕರೆ ಪಾಕದಲ್ಲಿ ಅದನ್ನು ಇಟ್ಟಿರ್ತಾರೆ, ಭಾಳ ರುಚಿಯಾಗಿರ್ತದೆ. ಅದು ಗೊತ್ತಿಲ್ಲದೇ ಇದ್ದಾಗ ಎಲೆಯಲ್ಲಿ ಬಡಿಸಿದಾಗ ಏನೋ ಅದಪ್ಪ ತಿನ್ನೋಡೋಣ ಅಂತಿಕೊಂಡು ಅಂತೇಳಿ ಸ್ವಲ್ಪ ತಿಂತೇವೆ, ರುಚಿ ಅನ್ನಿಸ್ತದೆ. ಆದರೆ ಜಹಾಂಗೀರ್ ನನಗೆ ಸೇರ್ತದೆ ಅಂತಿಕೊಂಡು ಅಂತಂದಾಗ ಎಲೆಯಲ್ಲಿ ಬಡಿಸಿದಾಗ ನೋಡೇ ಏನೊಂದು ಆನಂದ ಆಗ್ತದೆ. ಆ ಆನಂದ ಅಥವಾ ಅದು ಇನ್ನೂ ಬೇಕು ಅಂತಿಕೊಂಡಂತೆ ಅನ್ನಿಸ್ತದೆ. ಆ ಪ್ರೀತಿ ಅದರ ಪರಿಚಯ ಇಲ್ಲದೆ ಇದ್ದಾಗ ನನಗೆ ಆಗೋದಿಲ್ಲ. ಹಾಗೆ ದೇವರಲ್ಲಿ ಪ್ರೀತಿ ಉಂಟಾಗಬೇಕಾಗಿದ್ದರೆ ದೇವರ ಅನಂತ ಗುಣ ಪರಿಪೂರ್ಣ, ಪ್ರತಿಯೊಂದು ಗುಣಗಳು ಪರಿಪೂರ್ಣ, ಪ್ರತಿಯೊಂದು ಗುಣವೂ ಇನ್ಫಿನಿಟ್. ಅಂತ ಇನ್ಫಿನಿಟ್ ಗುಣಗಳಿಂದ ಪರಮಾತ್ಮ ಯುಕ್ತನಾಗಿದ್ದಾನೆ ಅಂತ ನಾವು ಯಾವಾಗ ನಮಗೆ ತಿಳುವಳಿಕೆ ಆಗ್ತದೆ ಆಗ ನಿಜವಾಗಿಯೂ ಕೂಡ ಅವನಲ್ಲಿ ನಮಗೆ ಶ್ರದ್ಧೆ ಉಂಟಾಗ್ತದೆ. ಏನ್ರಿ ಕೃಷ್ಣ ಕೃಷ್ಣ ಅಂತಿಕೊಂಡು ಅಂತಂತೀರಿ, ಕೃಷ್ಣ ಸೇರ್ತಾನೆ ನಿಮಗೆ? ಸೇರ್ತಾನೆ. ಯಾಕೆ ಸೇರ್ತಾನೆ? ಬಾಲ್ಯೆಲ್ಲ ಭಾಳ ಚಂದ ತೋರ್ತಾನೆ ರೀ. ಬಾಲ್ಯಗಳನ್ನು ಕೇಳ್ತಾ ಇದ್ದಾರೆ, ಅದನ್ನು ನೆನ್ಪು ಮಾಡ್ಕೊಳ್ತಾ ಇದ್ದಾರೆ, ಮನಸ್ಸಿಗೆ ಆನಂದ ಮಜಾ ಬರ್ತದೆ. ಇಷ್ಟೇ ಮಜಾ ಕೃಷ್ಣನಲ್ಲಿ ಸಾಕ್ಷಾತ್ ಭಕ್ತಿ ಉಂಟಾಗ್ಲಿಕ್ಕೆ ಆಗೋದಿಲ್ಲ. ಮತ್ತು ಬೇರೆ ಮನರಂಜನೆ ಸಿಕ್ಕ ಕೃಷ್ಣನ ಮರೆತು ಹೋಗ್ತೇವೆ. ಮತ್ತು ಯಾವುದೋ ಸೀರಿಯಲ್ ನೋಡುವಾಗ ಕೃಷ್ಣ ಮರೆತು ಹೋಗ್ತಾನೆ. ಯಾಕೆ ಕೃಷ್ಣನ ಬಾಲ್ಯೆಲ್ಲ ಕೇಳುವಾಗಲೂ ಸಂತೋಷವಾಗ್ತದೆ, ಟಿ ವಿ ಸೀರಿಯಲ್ ನೋಡುವಾಗಲೂ ಸಂತೋಷವಾಗ್ತದೆ. ಎರಡೂ ಒಂದೇನಾ? ಸಂತೋಷವಾಗ್ತದೆ, ಮನಸ್ಸಿಗೆ ಹಿಡಿಸ್ತದೆ, ಆದರೆ ಇದರಿಂದ ಪ್ರೀತಿ ಉಂಟಾಗೋದಿಲ್ಲ. ಪ್ರೀತಿ ಯಾವಾಗ ಉಂಟಾಗ್ತದೆ? ಕೃಷ್ಣ
ಕೃಷಿ ಕೃಷಿ ಅಂತಂದರೆ ಭೂಮಿ, ಭೂಮಿ ಅಂತಿಕೊಂಡಂತಂದರೆ ನಮ್ಮ ಲಿಂಗ ಶರೀರ, ಅದನ್ನು ದೂರ ಮಾಡ್ತಾನೆ. ಕೃಷ್ಣನಲ್ಲಿ ಭಕ್ತಿ ಮಾಡಿದರೆ ಜ್ಞಾನ ಭಕ್ತಿ ವೈರಾಗ್ಯಾದಿಗಳನ್ನು ಕೊಟ್ಟು, ಅಪರೋಕ್ಷ ಜ್ಞಾನ ಕೊಟ್ಟು, ಲಿಂಗ ದೇಹ ಭಂಗ ಮಾಡಿ ಸ್ವರೂಪ ಶರೀರ ಆನಂದಾನುಭವ ಅಂತನ್ನು ಮೋಕ್ಷಕ್ಕೆ ಅವನು ಕರೆದುಕೊಂಡು ಹೋಗ್ತಾನೆ. ಕೃಷ್ಣನ ಕಥೆ ಮನರಂಜಕ ಅಂತನ್ನೋದ್ರಿಂದ ಏನು ಒಂದು ಆಸಕ್ತಿ ಉಂಟಾಗ್ತದೆ. ಕೃಷ್ಣ ಮೋಕ್ಷದಾಯಕ ಅಂತಿಕೊಂಡಂತಂದಾಗ ಅವನ ಬಗ್ಗೆ ಇರುವ ಆದರ, ಅವನ ಬಗ್ಗೆ ಇರತಕ್ಕಂಥ ಶ್ರದ್ಧೆ, ಅವನ ಬಗ್ಗೆ ಇನ್ನೂ ತಿಳ್ಕೊಳ್ಬೇಕು ಅಂತಿಕೊಂಡಂತನ್ನೋ ಪ್ರವೃತ್ತಿ ನಮಗೆ ಅತಿ ಹೆಚ್ಚಾಗ್ತದೆ. ಆದ್ದರಿಂದಾಗಿ ಅವನ ಗುಣಗಳ ಬಗ್ಗೆ ಗೊತ್ತಿರಬೇಕು. ಆನಂತರ ಅವನು ನನಗಿಂತಲೂ ಉತ್ತಮ ಅಂತ ಗೊತ್ತಿರಬೇಕು, ನನ್ನವರಿಗೂ ಗಿಂತಲೂ ಉತ್ತಮ ಅಂತ ಗೊತ್ತಿರಬೇಕು. ನಿರವಧಿಕ ಅನಂತ ಅನವದ್ಯ ಕಲ್ಯಾಣ ಗುಣಗಣತ್ವ ಜ್ಞಾನ. ಮೊದಲು ಅವನ ಗುಣಗಳ ಜ್ಞಾನ. ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯ ಅನೇಕ ಗುಣಾಧಿಕ, ಇದು ಎರಡನೇ ಸ್ಟೆಪ್. ನನಗಿಂತ, ನಮ್ಮವರಿಗಿಂತ, ನನ್ನ ಮಕ್ಕಳಿಗಿಂತ, ಹೆಂಡತಿಗಿಂತ, ಬಂಧು ಬಾಂಧವರಿಗಿಂತ ಎಲ್ಲರಿಗಿಂತಲೂ ಅವನು ಶ್ರೇಷ್ಠ. ಈ ಒಂದು ಗುಣಗಳ ಮುಖಾಂತರ ಬರತಕ್ಕಂಥ ಅವನಲ್ಲಿದ್ದ ಪ್ರೀತಿ, ಉಳಿದವರಿಗಿಂತಲೂ ಶ್ರೇಷ್ಠ, ಹೆಚ್ಚು ಸುಖದಾಯಕ ಅಂತ ಅನ್ನೋ ಪ್ರೀತಿ, ಈ ಪ್ರೀತಿ ಅಂತೇನು ಮಹಾತ್ಮ್ಯ ಸಹಿತವಾದಂಥ ಪ್ರೀತಿ ಅಂತೇನಿದೆ, ಈ ಪ್ರೀತಿ ಎಂದಿಗೂ ಕಡಿಮೆಯಾಗದೇ ಇದ್ದರೆ ಅದಕ್ಕೆ ಭಕ್ತಿ ಅಂತ ಕರೀತಾರೆ. ನಿರಂತರಾಯ ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ ಭಕ್ತಿ. ಈ ಡೆಫಿನೇಷನ್ನೇ ಚಿಂತನೆ ಮಾಡ್ತಾ ಇದೆ. ಎಷ್ಟು ಅದ್ಭುತವಾದ ರೀತಿಯಲ್ಲಿ ನಮಗೆ ಅದರ ಅನುಕೂಲವಾಗ್ತದೆ. ಆದ್ದರಿಂದಾಗಿ ಪರಮಾತ್ಮನ ಗುಣಗಳನ್ನು ತಿಳಿದುಕೊಳ್ಬೇಕು. ಪರಮಾತ್ಮನ ನಮ್ಮೆಲ್ಲರಿಗಿಂತಲೂ ಶ್ರೇಷ್ಠ ಅಂತ ತಿಳ್ಕೊಳ್ಬೇಕು. ಶ್ರೇಷ್ಠ ಅಂತ ಮೇಲೆ ಭಾಳ ದೊಡ್ಡ ಜವಾಬ್ದಾರಿ ಬರ್ತದೆ. ಸ್ವಾಮಿಗಳನ್ನು ಗುರುಗಳು ಅಂತ ಸ್ವೀಕಾರ ಮಾಡಿದನಂದೆ ಅವ್ರು ಹೇಳಿದ್ದನ್ನೆಲ್ಲ ಕೇಳ್ತೇನೆ ಅನ್ನುವ ಆ ಒಂದು ತಯಾರಿ ಬೇಕಾಗ್ತದೆ. ಆ ತಯಾರಿ ಜ್ಞಾನ ಭಕ್ತಿ ವೈರಾಗ್ಯಗಳಿಗೆ ಕಾರಣೀಭೂತವಾಗ್ತದೆ. ಆದ್ದರಿಂದಾಗಿ ಭೀಮಸೇನ ದೇವರಿಗೆ ಕೃಷ್ಣ ಯಾರು ಅಂತ ಗೊತ್ತಿತ್ತು. ಕೃಷ್ಣ ಸರ್ವೋತ್ತಮ ಶ್ರೀಹರಿ ಅಂತ ಅನ್ನೋದು ಗೊತ್ತಿತ್ತು. ನಿರವಧಿಕ ಅನಂತ ಅನಂತಾನವದ್ಯ ಕಲ್ಯಾಣ ಗುಣತ್ವ ಜ್ಞಾನ ಭೀಮಸೇನನಿಗೆ ಶ್ರೀಕೃಷ್ಣನಲ್ಲಿ ಇತ್ತು. ಸಂದರ್ಭ ರಾಸೂಯಾಗದ ಸಂದರ್ಭ. ನಾರದರು ಬರ್ತಾರೆ, ಧರ್ಮರಾಜನ ಭೇಟಿ ಆಗ್ತಾರೆ. ಧರ್ಮರಾಜ ಕೇಳ್ತಾನೆ, ಎಲ್ಲ ಲೋಕದಲ್ಲಿ ತಿರುಗಾಡ್ತಾ ಇರ್ತೀರಿ, ದೇವಲೋಕಕ್ಕೆ ಹೋಗಿದ್ರ? ಹೋಗಿದ್ದೆ. ಅಲ್ಲಿ ನಮ್ಮ ಅಪ್ಪನ ಭೇಟಿ ಆಯ್ತಾ? ಪಾಂಡುರಾಜನ ಭೇಟಿ ಆಯ್ತಾ? ಆಯಿತು. ಪಾಂಡುರಾಜ ಇದ್ದಾನೆ. ನೀವು ಹೇಗೂ ಭೂಲೋಕಕ್ಕೆ ಬರ್ತಾ ಇರ್ತೀರಿ, ನಮಗೇನಾದರೂ ಒಂದು ಸಂದೇಶ ಬಯಕೆ ವ್ಯಕ್ತಪಡಿಸಿದ್ದಾನೇನು? ಅವನಿಗೇನಾದರೂ ನಮ್ಮಿಂದ ಬೇಕಾಗಿದೆ ಏನು? ನಾವು ಅದನ್ನು ಪೂರೈಸೋಣ. ಮಕ್ಕಳಿದ್ದೇವಲ್ಲ, ಪೂರೈಸಬೇಕಲ್ಲ ಅಂತ ಕೇಳಿದಾಗ, ಹೌದಪ್ಪ, ನಿಮ್ಮಪ್ಪ ಹೇಳಿದ್ದಕ್ಕೆ ನಿನ್ನ ಹತ್ರ ಬಂದೇನೋ ಧರ್ಮರಾಜ. ಆ ದೇವಲೋಕದಲ್ಲೂ ಕ್ಯಾಟಗರಿಗಳಿವೆ, ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3 ಅಂತೇಳಿ.
ಚಂದ್ರ, ಹರಿಶ್ಚಂದ್ರ, ರಘು, ದಿಲೀಪ ಇಂಥವರೆಲ್ಲರೂ ಕೂಡ ಇರುವ ಕೆಟಗರಿ ಅದು ನಿಮ್ಮಪ್ಪನಕ್ಕಿಂತ ಸ್ವಲ್ಪ ಶ್ರೇಷ್ಠ ಇದೆ. ಅವರು ಫಸ್ಟ್ ರೋನಲ್ಲಿದ್ದಾರೆ, ನಿಮ್ಮಪ್ಪ ಸೆಕೆಂಡ್ ರೋನಲ್ಲಿದ್ದಾನೆ. ಯಾಕಪ್ಪ, ನಮ್ಮಪ್ಪನೂ ಕೂಡ ಒಳ್ಳೆ ಭಗವದ್ಭಕ್ತ, ಪರಾಕ್ರಮಿ, ಕ್ಷತ್ರಿಯ ಧರ್ಮ ಪರಿಪಾಲನೆ ಮಾಡಿದವನು. ಅವನ್ಯಾಕೆ ಫಸ್ಟ್ ಕ್ಯಾಟಗರಿಗೆ ಹೋಗಲಿಲ್ಲ? ಅಂತ ನಾನು ಅವನಿಗೆ ಕೇಳಿದೆ. ಅವನು ಹೇಳ್ದ, ಇಲ್ಲ, ಮತ್ತು ಅವರೆಲ್ಲರೂ ಮಹಾ ಯಜ್ಞ ಮಾಡಿದವರು, ನನಗೆ ಯಜ್ಞ ಮಾಡಲಿಕ್ಕಾಗಿಲ್ಲ. ಸಾಕಷ್ಟು ಇದಾಗ ಮಾಡಿದ್ದೇನೆ ಸಣ್ಣ ಪುಟ್ಟ ಯಜ್ಞ, ಆದರೆ ಅವರ ಸಮಕಕ್ಷಕ್ಕೆ ನಾನು ಹೋಗಬೇಕಾಗಿದ್ದರೆ, ಆ ಪ್ರಮೋಷನ್ ನನಗೆ ಸಿಗಬೇಕಾಗಿದ್ದರೆ ಯುಧಿಷ್ಠರನಿಗೆ ಹೇಳು, ರಾಜಸೂಯ ಯಜ್ಞವನ್ನು ಮಾಡಿ ಆ ಪುಣ್ಯವನ್ನು ನನಗೆ ದಾರಿ ಎರೆದು ಕೊಡುವಂತೆ ಕೊಡಂತ ಹೇಳು ಅವನಿಗೆ ಅಂತ ಕೊಡಂತೆ. ಈ ಮಾತನ್ನು ಕೇಳಿದ ಕ್ಷಣಕ್ಕೇನೆ ಯುಧಿಷ್ಠಿರ ನಿಶ್ಚಯ ಮಾಡಿಬಿಟ್ಟ, ರಾಜಸೂಯ ಯಜ್ಞವನ್ನು ಮಾಡೋಣ. ಅಂದ ಕ್ಷಣಕ್ಕೆ ಮೊದಲೇ ಸಲಹೆ ಯಾರನ್ನು ತೆಗೆದುಕೊಳ್ಬೇಕು? ಶ್ರೀಕೃಷ್ಣ. ಶ್ರೀಕೃಷ್ಣನಿಗೆ ಪತ್ರವನ್ನು ಕಳಿಸಿದ. ನೆನಪಿಟ್ಟುಕೊಳ್ಳಿ, ಯಾವಾಗ ಪಾಂಡವರು ಧರ್ಮರಾಜ ಶ್ರೀಕೃಷ್ಣನ ಸಲಹೆ ತೆಗೆದುಕೊಂಡಿದ್ದಾನೆ, ಆ ವೇಳೆಗೆ ಅವರಿಗೆ ಜಯವೇ ಆಗಿದೆ. ಆದರೆ ದ್ಯೂತದ ವೇಳೆಯಲ್ಲಿ ಕೃಷ್ಣನ ಸಲಹೆಯನ್ನು ತೆಗೆದುಕೊಳ್ಳಲಿಲ್ಲ, ಅದಕ್ಕೆ ವನವಾಸ ಆಯಿತು, ಅಜ್ಞಾತವಾಸ ಮಾಡಿ. ಹರಿಯ ಕೈ ಹಿಡಿದರೆ ಎಲ್ಲವೂ ಸಫಲವಾಗ್ತದೆ, ಹರಿಯ ಕೈ ಬಿಟ್ಟರೆ ಎಲ್ಲವೂ ನಿಷ್ಫಲವಾಗ್ತದೆ. ಪರಮಾತ್ಮ ಕೈ ಹಿಡಿದಾಗ ನಾವು ಧಾರ್ಮಿಕರು, ಭಕ್ತರು ಆಗಿ ಸತ್ಕಾರ್ಯಗಳನ್ನು ಮಾಡ್ತಾ ಹೋಗ್ತೇವೆ. ಪರಮಾತ್ಮನ ವಿಸ್ಮೃತಿಯಾದ ಕೆಟ್ಟ ಕೆಲಸಗಳನ್ನು ಮಾಡ್ತೇವೆ. ನಮ್ಮ ದೈನಂದಿನ ವ್ಯವಹಾರವನ್ನೇ ಮಾಡಿಕೊಳ್ಳಿ. ಯಾವಾಗ ದೇವರಲ್ಲಿ ಭಕ್ತಿ ಇರ್ತದೆ, ಶ್ರದ್ಧೆ ಇರ್ತದೆ, ಪಾಪ ಪುಣ್ಯದ ಭಯ ಇರ್ತದೆ, ಅವಾಗ ಮಡಿ ಮೇಲಿಗೆಲ್ಲ ಸರಿಯಾಗಿ ಮಾಡ್ತೇವೆ. ಯಾವಾಗ ಭಾವನೆ ಹೊರಟೋಗಿರ್ತದೆ, ಅವಾಗ ಎಲ್ಲೋ ತಿಂತೇವೆ, ಏನೋ ಮಾಡ್ತೇವೆ, ಏನೋ ಕುಡಿತೇವೆ, ಯಾರ ಜೊತೆ ಹೋಗ್ತೇವೆ. ಇಲ್ಲ, ಪರಮಾತ್ಮ ಸರ್ವೋತ್ತಮ ಅಂತನ್ನೋ ಗುಣದ ಸ್ಥಾಯಿ ಭಾವ ನಮ್ಮಲ್ಲಿ ಬೇಕು. ಅದರ ಜೊತೆಯಲ್ಲಿ ಅವನನ್ನು ಬಿಟ್ಟರೆ ಬೇರೆ ಗತಿ ಇಲ್ಲ ಅಂತಕೊಂಡು ಗೊತ್ತಿರಬೇಕು. ಆಗ ಶ್ರೀಕೃಷ್ಣ ಬರ್ತಾನೆ. ಬಂದಾಗ ಧರ್ಮರಾಜ ಕೇಳ್ತಾನೆ, ರಾಜಸೂಯ ಯಜ್ಞ ಮಾಡಬೇಕಾಗಿದೆ, ಕೃಷ್ಣ ಮಾಡೋಣೇನು? ಆ ಕೃಷ್ಣ ಖಡಾಖಂಡಿತವಾಗಿ ಹೇಳಿಬಿಡ್ತಾನೆ, ನಿನ್ನ ಕಡೆಯಿಂದ ಆಗೋದಿಲ್ಲ, ಬಿಟ್ಬಿಡು. ಕೃಷ್ಣ ಹೇಳಿದ್ದೇನು? ನಿನ್ನ ಕಡೆಯಿಂದ ಆಗೋದಿಲ್ಲ, ಅದರ ತುಳಿದವ್ರ ಕಡೆಯಿಂದ ಆಗೋದಿಲ್ಲ ಅಂತಲ್ಲ, ಬಿಟ್ಬಿಡು ಅಂತ. ಆಯಿತು, ಏನು ಮಾಡಬೇಕು? ಇಚ್ಛೆ ಇತ್ತು, ಆಗೋದಿಲ್ಲ. ಕೃಷ್ಣ ಹೇಳ್ದ, ನೋಡಪ್ಪ, ಅಸೂಯಾಗಿ ಮಾಡ್ಬೇಕಾದ್ರೆ ಎಲ್ಲ ರಾಜರನ್ನು ಗೆಲ್ಲಬೇಕು, ಇಲ್ಲ ಅವರು ನಮಗೆ ಅನುಮತಿಸಬೇಕು. ಜರಾಸಂಧ ಅಷ್ಟು ಸುಲಭವಾಗಿ ಒಪ್ಪೋದಿಲ್ಲ, ಸೋಲಿಸ್ಲಿಕ್ಕೆ ಆಗ್ತಾನೆ ನನಗೆ. ಇನ್ನೂ ಅನೇಕ ರಾಜರಿದ್ದಾರೆ, ಅಸುರರಿದ್ದಾರೆ, ನರಕಾಸುರಾದಿಗಳಿದ್ದಾರೆ. ಇವರನ್ನೆಲ್ಲ ನೀನು ಯುದ್ಧದಲ್ಲಿ ಸೋಲಿಸದೆ ರಾಜಸೂಯ ಯಜ್ಞವನ್ನು ಹೇಗೆ ಮಾಡ್ತೀಯಪ್ಪ ನೀನು? ಧರ್ಮರಾಜ ಅಂದ, ಹೌದು ಕೃಷ್ಣ, 18 ಸಲ ನೀನು ಆ ಜರಾಸಂಧನ ಜೊತೆ ಯುದ್ಧ ಮಾಡಿ ಅವನನ್ನು ನಿನ್ನ ಕಡೆಯಿಂದ ಅವನ ಕಡೆಯಿಂದ ಕೊಲ್ಲಲಿಕ್ಕಾಗಲಿಲ್ಲ, ನಿನ್ನ ಕಡೆಯಿಂದೇ ಆಗಲಿಲ್ಲ. ಆದರೆ ನಮ್ಮ ಕಡೆಯಿಂದ ಏನಾಗ್ತದೆ? ಅಂತ ಧರ್ಮರಾಜ ಹೇಳಿದ. ಅಂದರೆ ಕೃಷ್ಣನಲ್ಲಿ ಭಕ್ತಿ ಇಲ್ಲ ಅಂತ ಅರ್ಥ. ಇದೆ, ಸ್ವಲ್ಪ ಪ್ರೀತಿ ಇದೆ, ಅವನ ವಿಶ್ವಾಸ ಇದೆ, ಭಕ್ತಿ ಇಲ್ಲ. ಯಾಕೆ?
ಕೃಷ್ಣ ಆಗೋದಿಲ್ಲ ಅಂತಂದ ಕ್ಷಣಕ್ಕೇನೆ ಧರ್ಮರಾಜ ಅನ್ಬೇಕಾಗಿತ್ತು, ಕೃಷ್ಣ ನಮ್ಮ ಕಡೆಯಿಂದ ಆಗೋದಿಲ್ಲೋ, ನೀನು ನಿಂತು ಮಾಡಿಸೋ ಅನ್ಬೋದಾಗಿತ್ತು. ಕೃಷ್ಣ ನಮ್ಮವನು, ಪ್ರೀತ್ಯಾಸ್ಪದ, ಅವನಿಗೆ ಸರೆಂಡರ್ ಆಗೋಣ, ಈ ಭಾವನೆ ಧರ್ಮರಾಜನಿಗೆ ಬರಲಿಲ್ಲ. ಅಷ್ಟರಲ್ಲಿ ವೇದವ್ಯಾಸರು ಬಂದಿರತಕ್ಕಂಥ ಸಂದರ್ಭದಲ್ಲಿ ಆಗ ಭೀಮಸೇನ ಹೇಳ್ತಾನೆ, ಅಣ್ಣ ಕ್ಯಾನ್ಸಲ್ ಯಾಕೆ ಮಾಡ್ತೀಯೋ, ಕ್ಯಾನ್ಸಲ್ ಮಾಡಬೇಡ. ಅಲ್ಲೂ ಜರಾಸಂಧಾದಿಗಳು, ಹೌದಣ್ಣ ನಮಗೆ ನಿಮ್ಮ ಕಡೆಯಿಂದ ಆಗೋಂಗಿಲ್ಲ ಗೊತ್ತಿದೆ, ಆದರೆ ಕೃಷ್ಣನನ್ನೇ ನಮ್ಮ ಮುಖ್ಯ ಯಜಮಾನನ್ನಾಗಿಟ್ಟುಕೊಂಡು ಅವನೇ ಮುಖಂಡನಾಗಿಟ್ಟುಕೊಂಡು ಹೊರಟ್ರೆ ಕೃಷ್ಣನಿಗೆ ಆಗದೇ ಇದ್ದ ಕೆಲಸ ಯಾವುದಿದೆ ಹೇಳು? ಕೃಷ್ಣ ನಮ್ಮ ಕಡೆಯಿಂದ ಆಗಂಗಿಲ್ಲ, ನೀನಿಂತ ಮಾಡಿಸ್ಕೊಡು. ಇದಕ್ಕಂತಾರೆ ಭಕ್ತಿ ಅಂತ ಕರೀತಾರೆ. ಯಾಕೆ? ಅವನಿಗೆ ಕೃಷ್ಣನಲ್ಲಿ ಭಕ್ತಿ ಇದೆ. ಕೃಷ್ಣ ಅನಂತ ಗುಣ ಪರಿಪೂರ್ಣ ಅಂತ ಅನ್ನೋದು ಯಾವಾಗಲೂ ನೆನಪಿದೆ. ಧರ್ಮರಾಜನಿಗೆ ಆಗ ಈಗ ಗೊತ್ತಾಗಿದೆ, ಅರ್ಜುನಿಗೆ ವಿಶ್ವರೂಪಾದಿಗಳನ್ನು ನೋಡಿದಾಗ ಗೊತ್ತಾಗಿದೆ, ಆದರೆ ಮರೆತು ಬಿಡ್ತಾರೆ. ಆದರೆ ಕೃಷ್ಣ ಸಾಕ್ಷಾತ್ ಶ್ರೀಹರಿ, ಅನಂತಾನಂತ ಗುಣಗಳಿಂದ ಯುಕ್ತನಾಗಿರ್ತಕ್ಕಂಥ ವ್ಯಕ್ತಿ, ನಮ್ಮೆಲ್ಲರಿಗಿಂತಲೂ ಶ್ರೇಷ್ಠನಾದ ವ್ಯಕ್ತಿ. ಬರೇ ಗುಣ ಅಲ್ಲ, ಆತ್ಮಾತ್ಮೀಯ ಸಮಸ್ತ ವಸ್ತುಭ್ಯ ಅನೇಕ ಗುಣಾಧಿಕ, ನಮ್ಮೆಲ್ಲರಿಗಿಂತಲೂ ಅನೇಕ, ನಮಗಿಂತ, ನಮ್ಮವರಿಗಿಂತ, ನಮ್ಮ ವಸ್ತುಗಳಿಗಿಂತ, ನಮ್ಮ ಆತ್ಮೀಯರಿಗಿಂತ ಪರಮಾತ್ಮನೇ ನಿಜವಾಗಿರ್ತಕ್ಕಂಥ ನಮ್ಮ ಮಿತ್ರ. ಆದ್ದರಿಂದ ಅವನನ್ನು ನಂಬೋಣ ಅಂತನ್ನುವ ಭೀಮಸೇನನ ಆ ಮಾತು ಜಂಡಿಗೆ ಅದು ಪ್ರಾಸಂಗಿಕವಾಗಿ ಹೇಳಿದ್ದಾನೆ ಅಂತ ಅನಿಸ್ಬೋದು, ಆದರೆ ಭೀಮ ಪ್ರಾಸಂಗಿಕವಾಗಿ ಹೇಳಲಿಲ್ಲ. ಭೀಮ ಅದನ್ನು ಅದು ಸತ್ಯ ಅಂತ ತಿಳ್ಕೊಂಡು ಅಂತೇಳಿ ತೋರಿಸ್ಕೊಟ್ಟಿದ್ದ. ಭೀಮನ ಬಗ್ಗೆ ಸಂಶಯ ಬಂತ ಅವನಿಗೆ? ಸಂಶಯ ಬರಲಿಲ್ಲ. ಕೃಷ್ಣನ ಬಗ್ಗೆ ಭೀಮನಿಗೆ ಸಂಶಯ ಬಂತ? ಸ್ವಲ್ಪವೂ ಸಂಶಯ ಬರಲಿಲ್ಲ. ಒಪ್ಪಿಸಿಕೊಡೋಣ ಕೃಷ್ಣನಿಗೆ. ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಬಂದಾಗ ದೇವರನ್ನು ನಂಬಿ ಬಿಡೋಣ, ಪ್ರಯತ್ನ ಮಾಡೋಣ. ಬರೀ ಅಂಧವಿಶ್ವಾಸ ನಂಬಿಕೊಡೋದಿಲ್ಲ, ಪ್ರಯತ್ನವನ್ನು ಮಾಡಬೇಕು. ಆದರೆ ದೇವರನ್ನು ಅಷ್ಟೇ ನಂಬೋಣ, ನಂಬಿ ನೋಡಿ, ಆಗ್ತದೆ ಇಲ್ಲ ನೋಡಿ, ನಿಮಗೆ ಅನುಭವ ಬರ್ತದೆ. ಎಷ್ಟು ದೃಢವಾಗಿ ನಂಬ್ತೀರ ಅಷ್ಟು ಬೇಗ ನಿಮ್ಮ ಕೆಲಸ ಆಗ್ತದೆ. ಅರ್ಧಮರ್ಧ ಚಂಚಲ ಭಕ್ತಿ ಪ್ರಯೋಜನಕ್ಕೆ ಬೀಳೋದಿಲ್ಲ. ಕೃಷ್ಣ ಸರ್ವೋತ್ತಮ, ಅವನ ಕಡೆಯಿಂದ ಎಲ್ಲವೂ ಆಗ್ತದೆ, ಅನಂತ ಗುಣ ಪರಿಪೂರ್ಣ, ಅವನನ್ನು ಯಜಮಾನನ್ನಾಗಿ ಮಾಡೋಣ ಅನ್ನುವ ಭೀಮನ ಒಂದು ಮಾತು ಅವನಿಗೆ ದೇವರಲ್ಲಿ ಇವನು ನಿಜವಾದ ಭಕ್ತ ಅಂತ ಅನಿಸ್ಕೊಳ್ಳಿಕ್ಕೆ ಅವನು ಯೋಗ್ಯ ವ್ಯಕ್ತಿ. ನಾವು ಒಮ್ಮೆ ಹಾಗೆ ಒಮ್ಮೆ ಹೀಗೆ. ಇವತ್ತು ಕೆಲಸ ಆಯಿತು, ಕೃಷ್ಣನ ಗುಡಿ ಹೋಗಿದ್ದ ಕೆಲಸ ಆಯಿತು. ನಾಳೆ ಸಾಯಿಬಾಬಾನ ಕಡೆ ಹೋದಾಗ ಕೆಲಸ ಆಯಿತು. ಹಾಗಲ್ಲ, ಕೃಷ್ಣನನ್ನು ಪೂರ್ತಿಯಾಗಿ ನಂಬಿದವ ಭೀಮ. ಅದಕ್ಕೋಸ್ಕರವೇ ಕೃಷ್ಣ ಭೀಮ ಪರಮ ಭಕ್ತ ಅಂತ ತಿಳ್ಕೊಂಡು ಅಂತ ಹೇಳಿ ಸರ್ಟಿಫಿಕೇಟ್ ಕೊಟ್ಟವರು ಯಾರು? ನಾಗರಾಳಾಚಾರ್ಯಲ್ಲ, ವೇದವ್ಯಾಸ ದೇವರು. ಅದೇ ವೇಳೆಗೆ ವೇದವ್ಯಾಸವರಲ್ಲಿ ಬಂದಿದ್ರು. ಅವ್ರು ಹೇಳ್ತಾರೆ, ಭೀಮ ಶಾಬಾಷ್, ನೀನು ಕೃಷ್ಣನ ಪರಮ ಭಕ್ತ ಅಂತ ನಮಗೆ ಗೊತ್ತಿದೆ. ಅಷ್ಟೇ ಅಲ್ಲ, ದೇವರನ್ನು ನಂಬಿ ನಾವು
ಮಾಡುವ ಪ್ರಯತ್ನ ಸಫಲ ಆಗ್ತದೆ ಅಂತ ನಿನ್ನ ನಿಶ್ಚಯ ಇದೆ ಇಲ್ಲ, ನಿರ್ಧಾರ ಇದೆ ಇಲ್ಲ. ಇಂಥ ನಿರ್ಧಾರ ನಿನ್ನಲ್ಲಿ, ಇಂಥ ಇನ್ನೂ ಅಸಂಖ್ಯ ಗುಣ ಇದೆ, ನನಗದು ಗೊತ್ತಿದೆ. ವೇದವ್ಯಾಸದವರು ಬಾಯ್ಬಿಟ್ಟು ಹೇಳ್ತಾರೆ, ನಿನಗೇನಿತ್ತು ಅದಕ್ಕೆ ನೀನೇನು ತಿಳ್ಕೊಂಡಿದ್ದಿ, ಇದಕ್ಕಿಂತಲೂ ಹೆಚ್ಚು ಶ್ರೇಷ್ಠತೆ ನಿನ್ನಲ್ಲಿದೆ ಭೀಮ. ಆದ್ದರಿಂದಾಗಿ ನಿನ್ನ ಭಕ್ತಿಯೇ ನಿಜವಾದ ಭಕ್ತಿ, ಉಳಿದವರ ಭಕ್ತಿ ಆಗಾಗ ಸ್ವಲ್ಪ ಡಗಮಗಾಯಿಸಿದೆ. ಇಬ್ಬರ ಭಕ್ತಿ ಸ್ವಲ್ಪವೂ ಕಡಿಮೆ ಆಗಲಿಲ್ಲ ಕೃಷ್ಣನಲ್ಲಿ. ಎಂದಿಗೂ ಆ ಭಕ್ತಿಗೆ ಮಗ್ಗ ಬರಲಿಲ್ಲ. ಆ ಎರಡು ಪಾತ್ರಗಳು ಯಾವುವು? ಒಂದು ಭೀಮ, ಇನ್ನೊಬ್ಬಳು ದ್ರೌಪದಿ. ಈ ಭೀಮನ ಭಕ್ತಿ ಅಭಿವ್ಯಕ್ತವಾಗುವ ಇನ್ನೂ ಕೆಲವು ಘಟನೆಗಳಿವೆ. 1 ಗಂಟೆ ಆಗ್ತಾ ಬರೋದರಿಂದಾಗಿ ಆ ಘಟನೆಗಳನ್ನು ಮತ್ತೆ ನಾಳಿನ ದಿವಸ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಭಕ್ತಿ ಶಬ್ದ ಬಂದಾಗ ಭೀಮನ್ ನೆನಪು ಮಾಡಿಕೊಳ್ಳಿ. ದೇವರ ಕೃಷ್ಣನ, ಅವಾಗಲೂ ಕೃಷ್ಣ ದೇವರೇ, ಇವನು ನಮ್ಮ ಸೋದರತ್ತೆ ಮಗ ಅಂತಕೊಂಡು ತಿಳ್ಕೊಳ್ಳಿಲ್ಲ. ದೇವರೇ ನಮ್ಮ ಕಷ್ಟಗಳನ್ನು ದೂರ ಮಾಡ್ತಾನೆ, ನಮ್ಮನ್ನು ಉದ್ಧಾರ ಮಾಡ್ತಾನೆ. ಆದ್ದರಿಂದ ಚೆನ್ನಾಗಿ ಮಾಡಬೇಕು ಅಂತನ್ನುವುದನ್ನು ತಿಳಿಸಿಕೊಟ್ಟಿರ್ತಕ್ಕಂಥವನು ಭೀಮಸೇನ. ಭಕ್ತಿಯ ಪ್ರತಿಮೂರ್ತಿ. ಇನ್ನು ಕೆಲವು ವಿಶಿಷ್ಟತೆಗಳನ್ನು ತಿಳಿದುಕೊಳ್ಳಿ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯ. ನಿಮಗೆ ಹೇಗೆ ಅನಿಸ್ತು? ಸ್ವಲ್ಪ ಹೊತ್ತು ಕಠಿಣ ವಿಷಯ, ಇನ್ನೊಂದು ಸ್ವಲ್ಪ ಹೊತ್ತು ಆ ಮನಸ್ಸಿಗೆ ಆ ವೇದವೇ ಹೇಳುವ ಭೀಮನ ಚರಿತ್ರೆ ವೈಶಿಷ್ಟ್ಯ, ವೇದ ನಿತ್ಯತ್ವ, ಪ್ರಾಮಾಣ್ಯವಾದ. ಆನಂತರ ಭೀಮಸೇನನ ಮಹಿಮೆ, ಭೀಮಸೇನನ ವೈಶಿಷ್ಟ್ಯ, ಇದು ಪರಾವಿದ್ಯೆ. ಆದ್ದರಿಂದಾಗಿ ಇವೆರಡೆಲ್ಲ ಸಮ್ಮೇಳನ ಒಂದು ದೃಷ್ಟಿಯಿಂದ ಯೋಗ್ಯವೇ ಆಗ್ತದೆ. ಇದೇ ರೀತಿ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಈ ಶೈಲಿಯ ಕ್ರಮ ನಿಮಗೆ ಸಮ್ಮತ ಅಂತ ಅನಿಸಿದ್ದರೆ ಅವಶ್ಯವಾಗಿ ತಿಳಿಸಿ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥಿನಾಶನ ರೋಗಾನ್ಮೇ ನಾಶಯ ಶೇಷಾನಾಶು ಧನ್ವಂತರೇ ಹರೇ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ವೇಣಜಾತ್ ನಶ್ಯಂತಿ ಸಕಲ ರೋಗ ಸತ್ಯಂ ವರಾಮ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ. ಅಕ್ಷರೋ ಯೋಜನ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾಧಿಕಂ ಪ್ರೀಣಯಾಮೋ ವಾಸುದೇವಂ. ಯಾಂತಿ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜನ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾಧಿಕಂ ಪ್ರೀಣಯಾಮೋ ವಾಸುದೇವಂ. ದೇವತಾ ಮಂಡಲ ಖಂಡಮಂಡಲ. ಶ್ರೀಕೃಷ್ಣ.